Okay, dear students, I am here to discuss with you related to the unit and subject. Financial market and services is the subject. And so first unit you are all well known primary market related to primary market. So ನಿಮಗೆ ಎಲ್ಲರೂ ಕೂಡ ಗೊತ್ತಿದೆ ಸಬ್ಜೆಕ್ಟ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಸರ್ವಿಸಸ್ಸು. ಅದರಲ್ಲಿ ಫಸ್ಟ್ ಯೂನಿಟ್ ರಿಲೇಟಿಂಗ್ ಟು ದಿ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್. So now first, before we are going to that content of the first unit, so let us come to know about the overview of the related to the introduction of financial markets and subjects or markets and services of the subject. Agidre, what is need to learn as an introduction relating to this subject? So you are all well known. This is relating to know about the financial system. ನಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಹೆಂಗಿದೆ ಅನ್ನೋದನ್ನು ಕಲಿಬೇಕಾಗಿದೆ, ತಿಳ್ಕೋಬೇಕಾಗಿದೆ. ಸೊ ಅದನ್ನು ತಿಳ್ಕೊಂಡ್ರೆ ಮಾತ್ರ ಈ ಹಣಕಾಸಿನ ಮಾರುಕಟ್ಟೆ ಮತ್ತು ಅದರ ಸೇವಾ ಸೌಲಭ್ಯಗಳನ್ನು ನಾವಿಲ್ಲಿ ಸೇವೆಗಳನ್ನು ಕಲಿಯೋದಕ್ಕೆ ಅವಕಾಶ ಆಗುತ್ತೆ. ಹಾಗಿದ್ರೆ ಲೆಟ್ ಅಸ್ ಕಮ್ ಟು ದಟ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ಗೆ ಎಂಟರ್ ಆದ ತಕ್ಷಣ ನಮಗೆ ಒಂದು ನಾಲೆಡ್ಜ್ ಇರಬೇಕು ಏನಿದು ಫೈನಾನ್ಷಿಯಲ್ ಸಿಸ್ಟಮ್ ಅಂತ. ಹಾಗೆ ಈ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ ನಿಮಗೂ ಕೂಡ ಗೊತ್ತಿದೆ. ಸೊ ಇಲ್ಲಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬರ್ತವೆ, ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಬರ್ತಾರೆ. ಸೊ ಇವೆಲ್ಲವನ್ನೂ ಕೂಡ ಬ್ಯಾಂಕಿಂಗ್ ಸಿಸ್ಟಮ್ ಬರುತ್ತೆ. ಇವೆಲ್ಲವನ್ನೂ ಕೂಡ ನಾವು ಟೋಟಲಿ ಕಲಿಯುವಂಥದ್ದು. ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳು ಬರ್ತವೆ, ಎಕ್ಸ್ಚೇಂಜ್ ಆಗ್ತವೆ. ಇವೆಲ್ಲವನ್ನು ಕಲಿಯುವಂಥದ್ದು ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಫಿನಾನ್ಷಿಯಲ್ ಸಿಸ್ಟಮನ್ನು ನಾವು ನೋಡ್ತೀವಿ. ಹಾಗೆ ಈ ಫೈನಾನ್ಷಿಯಲ್ ಸಿಸ್ಟಮ್ ರಿಲೇಟೆಡ್ ಟು ದಿ ಪರ್ಟಿಕ್ಯುಲರ್ ಹೇಳಬೇಕಾದ್ರೆ ಅಬೌಟ್ ದಿ ಕ್ರೆಡಿಟ್, ಅಬೌಟ್ ದಿ ಮನಿ, ಅಬೌಟ್ ದಿ ಫೈನಾನ್ಸ್. ಸೊ ದೀಸ್ ಆರ್ ಆಲ್ ಶುಡ್ ಬಿ ರಿಲೇಟಿಂಗ್ ಟು ಲರ್ನ್ ಆಸ್ ಎ ಫೈನಾನ್ಷಿಯಲ್ ಸಿಸ್ಟಮ್ ಇನ್ ಅವರ್ ಕಂಟ್ರಿ. ಆ್ಯಂಡ್ ನಾವು ವಿ ಆರ್ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ದಟ್ ಒಂದು ಸೌಂಡ್ ಆಗಿರುವಂಥ ಎಫಿಷಿಯೆಂಟ್ ಆಗಿರುವಂಥ ಫಿನಾನ್ಷಿಯಲ್ ಸಿಸ್ಟಮ್ ಇದೆ ಅಂದರೆ ಹೇಗಪ್ಪ ನಾವು ರೆಕಗ್ನೈಸ್ ಮಾಡೋದು, ಹೆಂಗಪ್ಪ ಅದನ್ನು ಗುರುತಿಸೋದು ಅಂದರೆ ತುಂಬ ಸುಲಭ. ಒಂದು ಸೌಂಡ್ ಇರುವಂಥ ಎಕನಾಮಿಕಲ್ ಸೌಂಡ್ ಆಗಿರುವಂಥ ಎಫಿಷಿಯೆಂಟ್ ಆಗಿರುವಂಥ ಎಕನಾಮಿಕಲ್ ಸ್ಟ್ರೆಂತ್ ಆಗಿರುವಂಥ ಫಿನಾನ್ಷಿಯಲ್ ಸಿಸ್ಟಮ್ ಇದೆ ಅಂದರೆ ಫಸ್ಟ್ ನಾವು ನೋಡುವಂಥ ಪಾಯಿಂಟ್ಸ್ ಏನು ಅಂದರೆ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಅಂತ ಕರಿತೀವಿ. ಆ ಸೇವಿಂಗ್ಸ್ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಅಂತ ಹೇಳಿದರೆ ಆ ಸೇವಿಂಗ್ಸು ಕನ್ವರ್ಟೆಡ್ ಆಸ್ ಅನ್ ಇನ್ವೆಸ್ಟ್ಮೆಂಟ್. ಸೊ ಫಾರ್ ಅನ್ ಎಕ್ಸಾಂಪಲ್ ಹೆಂಗಪ್ಪ ಎಕ್ಸಾಂಪಲ್ ಕೊಡೋದಕ್ಕೆ ಅಂದರೆ ನನ್ನ ಹತ್ರ, ನಿಮ್ಮ ಹತ್ರ, ನಿಮ್ಮ ಪೇರೆಂಟ್ಸ್ ಹತ್ರ ಸ್ವಲ್ಪ ಅಮೌಂಟನ್ನು ನಾವು ಉಳಿಸ್ತಾ ಇರ್ತೀವಿ. ಏನಕ್ಕಾದ್ರೂ ಫ್ಯೂಚರ್ ಬೇಕಾಗತ್ತೆ, ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಸೇವಿಂಗ್ಸನ್ನು ಉಳಿಸಿರ್ತೀವಿ. ಆ ಸೇವಿಂಗ್ಸ್ ಉಳಿತಾಯ ಅಂತ ಕರಿತೀವಿ. ಆ ಉಳಿತಾಯವನ್ನು ಹಾಗೆ ಬ್ಯಾಂಕಲ್ಲಿದ್ದರೆ 2.5% ಬಡ್ಡಿ ಬರುತ್ತೆ, ಬೇಡ 3% ಬಡ್ಡಿ ಬರುತ್ತೆ. ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಆಗಿ ಇನ್ವೆಸ್ಟ್ ಮಾಡಿದರೆ ಫಾರ್ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಎಕ್ಸೆಟ್ರಾ. ಸೊ ಇವುಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ಸ್ವಲ್ಪ ಬೆಳೆಸೋದಕ್ಕೆ ಅವಕಾಶ ಇರುತ್ತೆ ಅಲ್ವಾ. ಹಾಗಿದ್ರೆ ನಮ್ಮ ಸೇವಿಂಗ್ಸ್ ಒಂದು ಕಡೆ ಇರೋದು ಅಥವಾ ನಮ್ಮ ಮನೆಗಳಲ್ಲಿ ನಾವು ಒಂದು ಕಡೆ ದುಡ್ಡು ಇಡೋದು, ಡಬ್ಬಿಯಲ್ಲಿ ಹಾಕಿರೋದು, ಬೀಗೋಲ್ ಹಾಕಿರೋದು ಅಥವಾ ಎಲ್ಲೋ ಒಂದು ಕಡೆ ಸ್ಟೋರ್ ಮಾಡಿರೋದು, ಈ ಥರ ಇದ್ದರೆ ಮನಿ ಅನ್ನೋದು ಕೆನಾಟ್ ಬಿ ಪೋಸ್ಟೆಡ್ ಟು ಹೋಲ್ಡ್ ಅಡಿಷನಲ್ ಇನ್ಕಮ್ ಅಲ್ವಾ. ಹಾಗಿದ್ರೆ ಅಂಥ ಅಮೌಂಟನ್ನು ನಾವು ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು ಈ ಫಿನಾನ್ಷಿಯಲ್ ಸಿಸ್ಟಮಲ್ಲಿ ಇದೆ. ಹಾಗಿದ್ರೆ ಈ ಫಿನಾನ್ಷಿಯಲ್ ಸಿಸ್ಟಮಲ್ಲಿ ಫಸ್ಟ್ ಪಾಯಿಂಟ್ಸ್ ನಾವು ಒಂದು ಎಫಿಷಿಯೆಂಟ್ ಇರುವಂಥ ಒಂದು ಸ್ಟ್ರಾಂಗ್ ಇರುವಂಥ ಫಿನಾನ್ಷಿಯಲ್ ಸಿಸ್ಟಮ್ ಇದೆ ಅಂತ ಹೇಳಿದ್ರೆ ಅಲ್ಲಿ 100% ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಅಂತ ಕರಿತೀವಿ. ಸೊ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಶುಡ್ ಬಿ ಆನ್ ಕನ್ವರ್ಟೆಡ್ ಆಸ್ ಇನ್ವೆಸ್ಟ್ಮೆಂಟ್. ಅದು ಇನ್ವೆಸ್ಟ್ಮೆಂಟ್ ಆಗಿದ್ರೆ ಮಾತ್ರ ಇಲ್ಲಿ ಫಿನಾನ್ಷಿಯಲ್ ಸಿಸ್ಟಮ್ ಸ್ಟ್ರಾಂಗ್ ಇದೆ, ಎಫಿಷಿಯೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಎರಡನೇ ಪಾಯಿಂಟ್ ಏನಪ್ಪ ನೋಡ್ತೀವಿ ಅಂತ ಹೇಳಿದ್ರೆ ಪ್ರೊವೈಡಿಂಗ್ ದ ರಿಕ್ವೈರ್ಡ್ ಕ್ಯಾಪಿಟಲ್ ರಿಲೇಟೆಡ್ ಟು ದಿ ಕಂಪನೀಸ್ ಆರ್ ಬಿಸ್ನೆಸ್ ಎಂಟಿಟೀಸ್. ಇಲ್ಲಿ ಬೇಕಾಗಿರುವಂಥ ಬಂಡವಾಳವನ್ನು ಒಂದು ವ್ಯಾವಹಾರಿಕ ಸಂಘಟನೆಗೆ ಒದಗಿಸಿಕೊಡಬೇಕು. ವ್ಯಾವಹಾರಿಕ ಸಂಘಟನೆಗೆ ಬೇಕಾದ ಬಂಡವಾಳ ಒದಗಿಸ್ಕೊಡ್ಬೇಕು ಅಂದರೆ ಆ ಬಿಸ್ನೆಸ್ ಆರ್ಗನೈಸೇಷನು ಇನ್ನು ಜಾಸ್ತಿ ದೊಡ್ಡದಾಗಿ ಬೆಳೆಯೋದಕ್ಕೆ, ಜಾಸ್ತಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಅವಕಾಶ ಆಗುತ್ತೆ. ಈ ಯಾವಾಗ ಕ್ಯಾಪಿಟಲ್ ಪ್ರೊವೈಡ್ ಮಾಡ್ತೀವಿ, ಆ ಕ್ಯಾಪಿಟಲ್ ಪ್ರೊವೈಡ್ ಮಾಡಿದಾಗ ಅಡಿಷನಲ್ ಕ್ಯಾಪಿಟಲ್ ಸಿಗುತ್ತೆ. ಅಡಿಷನಲ್ ಕ್ಯಾಪಿಟಲ್ ಸಿಗುತ್ತೆ. ಫಾರ್ ಅನ್ ಎಕ್ಸಾಂಪಲ್ ಒಂದು 10 ಲಕ್ಷ ಇದೆ ನನ್ನ ಬಿಸ್ನೆಸ್ಸಲ್ಲಿ, ಇನ್ನೂ ಒಂದು 10 ಲಕ್ಷ ಬೇಕು ಅಂದರೆ ಸೊ ನಾನೇನು ಮಾಡಬೇಕು, ಈ ಕ್ಯಾಪಿಟಲ್ ಫಾರ್ಮೇಷನ್ ಮಾಡುವಂಥದ್ದು, ಕ್ಯಾಪಿಟಲ್ ಅಡಿಷನಲ್ ಸಿಗುವಂಥದ್ದನ್ನು ಪ್ರೊವೈಡ್ ಮಾಡೋದ್ರ ಕಡೆಗೆ ಗಮನ ಹರಿಸ್ತೀವಿ.
ಹಾಗಿದ್ರಲ್ಲಿ ಇಶ್ಯೂಯಿಂಗ್ ದ ಶೇರ್ಸ್, ಡಿಬೆಂಚರ್ಸ್ ಎಕ್ಸೆಟ್ರಾ ಇವೆಲ್ಲವೂ ಕೂಡ ಪಾಸಿಬಿಲಿಟೀಸ್ ಇದೆ. ಇನ್ಸ್ಟ್ರೂಮೆಂಟ್ಗಳನ್ನು ಬಳಸ್ಕೊತೀನಿ, ಕ್ರೆಡಿಟ್ ಪ್ರೊವೈಡ್ ಮಾಡ್ತಾರಲ್ಲ ಅದನ್ನು ಬಳಸ್ಕೊತೀನಿ, ಲೋನ್ಸ್ ಕೊಡ್ತಾರಲ್ಲ ಅದನ್ನು ಬಳಸ್ಕೊತೀನಿ. ಇಲ್ಲಿ ನನ್ನ ಕ್ಯಾಪಿಟಲ್ 10 ಲಕ್ಷ ಅದಕ್ಕಿಂತ ಜಾಸ್ತಿ ಬೇಕು. ಯಾಕೆ ಬೇಕು? ನನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ. ಇದು ಫಿನಾನ್ಷಿಯಲ್ ಸಿಸ್ಟಮಲ್ಲಿ ಅನದರ್ ಒನ್ ಫ್ಯಾಕ್ಟರ್ಸ್ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತಾರೆ. ಎಫಿಷಿಯಂಟ್ ಫಿನಾನ್ಷಿಯಲ್ ಸಿಸ್ಟಮನ್ನು ರೆಕಾಗ್ನೈಸ್ ಮಾಡಬೇಕಾದ್ರೆ. ಆ್ಯಂಡ್ ಥರ್ಡ್ ಒನ್ ಅಂತ ಹೇಳಿದ್ರೆ ವಿ ಶುಡ್ ಬಿ ಜನರೇಟ್ ದ ಇನ್ಕಮ್ ಅಥವಾ ಪ್ರಾಫಿಟ್. ಬಂದಿರೋ ಲಾಭ ಎಲ್ಲ ನಾನೇ ಇಟ್ಕೊಂಡ್ರೆ ಸೊ ಅದು ಜನರೇಟ್ ಮಾಡ್ದಂಗಾಗಲ್ಲ. ಯಾರ್ಯಾರು ಎಷ್ಟೆಷ್ಟು ನನಗೆ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ ಆಸ್ ಅನ್ ಇನ್ವೆಸ್ಟರ್, ಸೇವಿಂಗ್ಸ್ ಮೊಬಿಲೈಸೇಷನ್ ಅಂತ ಹೇಳಿ ಯಾರ್ಯಾರು ಮೊಬಿಲೈಸ್ ಮಾಡಿದ್ದಾರೆ ಅವ್ರ ಸೇವಿಂಗ್ಸನ್ನು ಅವರೆಲ್ಲರಿಗೂ ಕೂಡ ನಾನು ಹಂಚ್ತಾ ಹೋಗ್ಬೇಕು. ಆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಸಿಸ್ಟಮನ್ನು ಜನರೇಟಿಂಗ್ ದ ಪ್ರಾಫಿಟ್ಸ್, ಜನರೇಟಿಂಗ್ ದ ಇನ್ಕಮ್ ಅಂತ ಕರೀತಾರೆ. ಹಾಗೆ ಜನರೇಟಿಂಗ್ ದ ಪ್ರಾಫಿಟ್, ಜನರೇಟಿಂಗ್ ದ ಇನ್ಕಮ್ ಕೂಡ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಟು ರೆಕಾಗ್ನೈಸ್ ದ ಎಫಿಷಿಯಂಟ್ ಸಿಸ್ಟಮ್ ಇಸ್ ದೇರ್ ರಿಲೇಟೆಡ್ ಟು ಫೈನಾನ್ಸ್. ಸೊ ಆ್ಯಂಡ್ ಫೋರ್ತ್ ಫ್ಯಾಕ್ಟರ್ಸನ್ನು ನಾವೇನು ತಗೊಳ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಸೊ ಕ್ಯಾಪಿಟಲ್ ನನಗೆ ಎಕ್ಸ್ಟ್ರಾ ಸಿಗ್ತದೆ, ನನ್ನ ಬಿಸ್ನೆಸ್ ಎಕ್ಸ್ಟ್ರಾ ಆಗುತ್ತೆ ತಾನೆ. ಹಾಗೆ ಆಟೋಮೆಟಿಕಾಗಿ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ ನಾವು ತಗೊಳ್ಳೋದು ಏನಂದ್ರೆ ರೈಸಿಂಗ್ ದ ಪ್ರೊಡಕ್ಟಿವಿಟಿ. ಸೊ ಪ್ರೊಡಕ್ಟಿವಿಟಿಯನ್ನು ರೈಸ್ ಮಾಡಬೇಕು, ಎಫಿಷಿಯಂಟ್ ಅಲೋಕೇಶನ್ ಆಗಬೇಕು ಕ್ಯಾಪಿಟಲ್. ಆಗ ಮಾತ್ರ ಆರ್ಗನೈಸೇಷನ್ ತುಂಬ ಸ್ಟ್ರೆಂಥೆಂಡ್ ಆಗಿ ಬೆಳೆಯುತ್ತೆ. ಸೊ ದೀಸ್ 4 ಪಾಯಿಂಟ್ಸನ್ನು ನಾವು ರೆಕಾಗ್ನೈಸ್ ಮಾಡೋದು ಒಂದು ಎಫಿಷಿಯಂಟ್ ಫಿನಾನ್ಷಿಯಲ್ ಸಿಸ್ಟಮ್ ಹೊಂದಿರುವಂಥ ಕಡೆಗಳಲ್ಲಿ ರೆಕಾಗ್ನೈಸ್ ಮಾಡಲಿಕ್ಕೆ ಮಾತ್ರ ಸಾಧ್ಯ ಇದೆ. ಓಕೆ, ಲೆಟ್ ಅಸ್ ಕಮ್ ಟು ದಟ್. ಹಾಗೆ ವಾಟ್ ಆರ್ ದ ಕಂಪೋನೆಂಟ್ಸ್ ಆಫ್ ದಿಸ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ 4 ಕಂಪೋನೆಂಟ್ಸನ್ನು ತಗೊಳ್ತೀವಿ. ಆ 4 ಕಂಪೋನೆಂಟ್ಸಲ್ಲಿ ಒಂದು ಫಸ್ಟ್ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಎರಡನೇದು ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟೆಡ್ ಟು ದಟ್ ಅಂದರೆ ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಯಾರು ಪಾರ್ಟಿಸಿಪೇಟ್ ಆಗ್ತಾರಲ್ಲ ಅವರನ್ನು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತೀವಿ. ಆ ಫಿನಾನ್ಷಿಯಲ್ ಮಾರ್ಕೆಟ್ ಒಂದು, ಎರಡನೇದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮೂರನೇದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಎಕ್ಸ್ಚೇಂಜ್ ಆಗ್ತಾವಲ್ಲ, ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ದಟ್ ಈಸ್ ಕಾಲ್ಡ್ ಆಸ್ ಅ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಆ್ಯಂಡ್ 4ನೇದನ್ನು ವಿ ಶುಡ್ ಪ್ರೊವೈಡ್ ದ ಸರ್ವಿಸಸ್ ರಿಲೇಟೆಡ್ ಟು ದಿ ದೋಸ್. ಸೊ ಅವಕ್ಕೆ ತಕ್ಕ ಹಾಗೆ ಸರ್ವಿಸ್ ಪ್ರೊವೈಡ್ ಮಾಡೋದನ್ನು ನಾವು ಫಿನಾನ್ಷಿಯಲ್ ಸರ್ವಿಸ್ ಅಂತ. ಸೊ ದೀಸ್ 4 are the components of the financial system ಅಂತ ಹೇಳ್ತೀವಿ. ಆ್ಯಂಡ್ ನಾವು ಲೆಟ್ ಅಸ್ ಕಮ್ ಟು ದಟ್. ಸೊ ಫಿನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು ಓವರ್ವ್ಯೂ ಅಲ್ಲಿ ಸೊ ನಾವು ಫಿನಾನ್ಷಿಯಲ್ ಮಾರ್ಕೆಟನ್ನು ಕಲಿಬೇಕಾಗಿದೆ. ಸೊ ಲೆಟ್ ಅಸ್ ಕಮ್ ಟು ದಟ್ ಫಿನಾನ್ಷಿಯಲ್ ಮಾರ್ಕೆಟ್. ಅಕಾರ್ಡಿಂಗ್ ಒಂದು ಡೆಫಿನೇಷನ್ಸನ್ನು ನಾನು ತಗೊಳ್ತೀನಿ. ಆ ಡೆಫಿನೇಷನ್ಸ್ ಮೂಲಕ ನಿಮಗೆ ಫಿನಾನ್ಷಿಯಲ್ ಮಾರ್ಕೆಟ್ ಏನು ಅನ್ನೋದನ್ನು ಅರ್ಥ ಮಾಡಿಸ್ತೀನಿ. ಓಕೆ, ಲೆಟ್ ಅಸ್ ಕಮ್ ಟು ದಟ್. ಒಂದು ಫಿನಾನ್ಷಿಯಲ್ ಮಾರ್ಕೆಟ್ಗೆ ಡೆಫಿನೇಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ಆ ಡೆಫಿನೇಷನ್ಸನ್ನು ನಾನು ತಗೊಳ್ತೀನಿ. ಅಕಾರ್ಡಿಂಗ್ ಟು ಬ್ರಿಂಗ್ಹ್ಯಾಮ್. ಸೊ ನಮಗೆ ಸುಲಭವಾಗಿ ನೆನಪಿರುವಂಥ ಹೆಸರುಗಳು ಆ ಥರದ್ದು ಯಾರು ನಮಗೆ ಸೊ ಅನಲೈಸ್ ಮಾಡ್ತಾ ಹೋಗ್ತಾರೆ ಫಿನಾನ್ಷಿಯಲ್ ಮಾರ್ಕೆಟ್ ಅನ್ನೋದನ್ನು ಇನ್ ದೇರ್ ಓನ್ ವ್ಯೂಸ್, ಅವರದೇ ಆದಂಥ ಒಂದು ವ್ಯೂವಲ್ಲಿ ನೋಟದ ದೃಷ್ಟಿಕೋನದಲ್ಲಿ ಫಿನಾನ್ಷಿಯಲ್ ಮಾರ್ಕೆಟ್ ಅನ್ನೋದನ್ನು ಏನು ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಅಂಥದ್ರಲ್ಲಿ ಆಥರ್ಸ್ ಇದ್ದಾರೆ, ಇಬ್ಬರು ಥಿಂಕರ್ಸ್ ಇದ್ದಾರೆ. ಸೊ ಅವರಿಬ್ಬರನ್ನು ನಾವು ಕೋ ಥಿಂಕರ್ಸ್ ಅಂತ ಕರಿತೀವಿ. ಅವರು ಯಾರಪ್ಪ ಅಂದರೆ ಒಬ್ಬರು ಬ್ರಿಂಗ್ಹ್ಯಾಮ್ ಅಂತ, ಅನ್ನೋದರು ಯೂಜಿನ್ ಎಫ್ ಅಂತ ಹೇಳ್ತೀವಿ. ಯೂಜಿನ್ ಎಫ್ ಅನ್ನೋರು ಮತ್ತು ಬ್ರಿಂಗ್ಹ್ಯಾಮ್ ಅನ್ನೋರು ಅವರಿಬ್ಬರ ವ್ಯೂವಲ್ಲಿ ನಮಗೆ ಒಂದು ಫಿನಾನ್ಷಿಯಲ್ ಮಾರ್ಕೆಟಿನ ಡೆಫಿನೇಷನ್ನ ಕೊಟ್ಟಿದ್ದಾರೆ. ಆ ಡೆಫಿನೇಷನ್ಸ್ ಏನಪ್ಪ ಅಂದರೆ ಸೊ ಇಟ್ ಈಸ್ ಅ ಪ್ಲೇಸ್. ಫಿನಾನ್ಷಿಯಲ್ ಮಾರ್ಕೆಟ್ ಅನ್ನೋದು ಇಟ್ ಇಸ್ ಅ ಪ್ಲೇಸ್, ನೋ ಡೌಟ್ ಅಬೌಟ್ ದಟ್. ಮಾರ್ಕೆಟ್ ಈಸ್ ಅ ಪ್ಲೇಸ್. ಅಲ್ಲೂ ಕೂಡ ಫಿನಾನ್ಷಿಯಲ್ ಮಾರ್ಕೆಟ್ ಅನ್ನೋವಂಥದ್ದು ದ ಪ್ಲೇಸ್. ಆ ಪ್ಲೇಸಲ್ಲಿ ವೇರ್ ಪೀಪಲ್ಸ್ ಅಂಡ್ ಆರ್ಗನೈಸೇಷನ್ಸ್, ಎಲ್ಲಿ ಜನರು ಮತ್ತು ವ್ಯವಹಾರ ಸಂಘಟನೆಗಳು ವಾಂಟಿಂಗ್ ಟು ಬಾರೋ ಮನಿ ಆರ್ bought together. So they are wanting to take the credit. They are seeking for the credit facilities. ಅವ್ರು ನೋಡ್ತಾ ಇದ್ದಾರೆ ಸಾಲ ಯಾರು ಕೊಡ್ತಾರೆ, ಎಲ್ಲಿ ಸಿಗುತ್ತೆ ಸಾಲ, ನಮಗೆ ಹೇಗೆ ಸಿಗುತ್ತೆ ಅನ್ನೋದನ್ನ ನೋಡುವಂಥದ್ದು. ಬಾರೋ ಮೀನ್ಸ್ ಸಾಲ. ಸೊ ಬಾರೋ ಮನಿ ಅಂದರೆ ಸಾಲದ ಹಣ, ಸಾಲದ ಬಂಡವಾಳ ಎಲ್ಲಿ ಸಿಗುತ್ತೆ. ಸೊ ಬಾಟ್ ಟುಗೆದರ್, ಕೊಡೋದು ತಗೊಳ್ಳೋದು. ಬಾಟ್ ಟುಗೆದರ್ ಅಂದರೆ ಒಬ್ರಿಗೊಬ್ರು ತಗೊಳ್ಳೋದು, ಒಬ್ರಿಗೊಬ್ರು ಕೊಡೋದು ಇದೆಯಲ್ಲ. ದೋಸ್ ಹ್ಯಾವಿಂಗ್ ಸರ್ವಿಸ್ ಫಂಡ್ಸ್, ನನ್ನ ಬಿಸ್ನೆಸ್ಸಿಗೆ ಬೇಕಾಗಿರುವಂಥ ಅಮೌಂಟ್ ಇಟ್ಕೊಂಡು ನನ್ನ ಬಿಸ್ನೆಸ್ಸಲ್ಲಿ ಗಳಿಸಿರೋ ಲಾಭ ಇದೆಯಲ್ಲ, ದಟ್ ಇನ್ಕಮ್ ಶುಡ್ ಬಿ ಕನ್ವರ್ಟೆಡ್ ಆಸ್ ಎ ಇನ್ವೆಸ್ಟ್ಮೆಂಟ್. ದಟ್ ಈಸ್ ಕಾಲ್ಡ್ ಆಸ್ ಎ ಸರ್ಪ್ಲಸ್ ಫಂಡ್ಸ್ ಅಂತ ಹೇಳ್ತೀವಿ. ನನಗೆ ಸಾಕಾಗಿ ಉಳಿದಿರುವಂಥ ಅಮೌಂಟ್ ಏನಿದೆ ಅದು ಸರ್ಪ್ಲಸ್ ಫಂಡ್ ಅನ್ನ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಇಂತಹ ಪ್ಲೇಸಲ್ಲಿ ಈ ಆಕ್ಟಿವಿಟೀಸ್ ನಡೆದ್ರೆ ಅದನ್ನು ಎಕ್ಸಾಕ್ಟ್ಲಿ
we should be recognize that financial market. ಇದನ್ನ ಫೈನಾನ್ಷಿಯಲ್ ಮಾರ್ಕೆಟ್ ಅಂತಾನೆ ಕರೀತೀವಿ. ಸೊ ಅದರ ಅಕಾರ್ಡಿಂಗ್ ಟು ಬ್ರಿಂಗ್ಹ್ಯಾಮ್ ಅಂಡ್ ಸೊ ಯೂಜಿನ್, ಈ ಯೂಜಿನ್ ಮತ್ತೆ ಬ್ರಿಂಗ್ಹ್ಯಾಮ್ ಅನ್ನುವಂಥವ್ರು ಕ್ಲೀನ್ ಆಗಿ ಹೇಳ್ತಾರೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಈ ಪ್ಲೇಸ್ ಅಲ್ಲಿ. ಸೊ ಮಾರ್ಕೆಟ್ ಅನ್ನೋ ಪ್ಲೇಸ್, ಈ ಪ್ಲೇಸ್ ಅಲ್ಲಿ ಪೀಪಲ್ಸ್ ಮತ್ತು ಆರ್ಗನೈಸೇಷನ್ಸ್ ಇನ್ವಾಲ್ವ್ ಆಗಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವರಿಗೆ ರಿಕ್ವೈರ್ಮೆಂಟ್ ಇದೆ, ವಾಂಟ್ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾಗಿದೆ, ನೀಡ್ ಇದೆ, ಎಸೆನ್ಷಿಯಲ್ ಇದೆ. ಏನ್ ಬೇಕಾಗಿದೆ? ಸಾಲ, ಬಾರೋ ಮನಿ ಬೇಕಾಗಿದೆ. ಸಾಲ ಯಾರು ಕೊಡ್ತಾರೆ? ಅಲ್ಲಿ ಅವ್ರು ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಸೊ ಅವ್ರಿಗೆ ಬಾರೋ ಮನಿ ಆರ್ ಬಾಟ್ ಟುಗೆದರ್, ಒಬ್ರಿಗೊಬ್ರು ಸೊ ಕೊಟ್ಟು ತಗೊಳ್ಳುವಂತ ವ್ಯವಹಾರ ಮಾಡ್ತಾರೆ. ಸಾಲ ಕೊಟ್ಟು ಸಾಲ ತಗೊಳ್ಳೋದು. ಯಾವ್ದಪ್ಪ ಇದು ಸಾಲ ಕೊಟ್ಟು ಸಾಲ ತಗೊಳ್ಳೋದು? ನಾನು ಇನ್ವೆಸ್ಟ್ಮೆಂಟ್ ಅನ್ನ ಡಿವೆಂಚರ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಲಿ ಅಂತ ನನ್ಗೊಂದು 1 ಲಕ್ಷನೋ 2 ಲಕ್ಷನೋ ದುಡ್ಡಿದೆ. ಸೊ ಯಾವುದೋ ಒಂದು ಕಂಪನಿಯ ಡಿವೆಂಚರ್ಸ್ ಅಲ್ಲಿ ನಾನು ಹಾಕ್ತೀನಿ. ಡಿವೆಂಚರ್ಸ್ ಅಂದ್ರೆ ಸಾಲದ ಪತ್ರಗಳು. ಬಾಂಡ್ಸ್ ತಗೊಂಡ್ರು ಕೂಡ ಅದು ಸಾಲದ ಪತ್ರಗಳು. ಹಾಗಾದ್ರೆ ಈ ಡಿವೆಂಚರ್ಸ್ ಅಲ್ಲಿ ನಾನು 2 ಲಕ್ಷ ಇಟ್ಟೆ ಅಂದ್ರೆ ಅದು ನಾನು ಸಾಲ ಕೊಟ್ಟಿದ್ದೀನಿ. ಯಾರು ಡಿವೆಂಚರ್ ಇಶ್ಯೂ ಮಾಡಿದ್ದಾರೆ ಅವ್ರು ನನ್ನ ಹತ್ರ ಸಾಲ ತಗೊಂಡಿದ್ದಾರೆ. ಹಾಗಾದ್ರೆ ಬಾಂಡ್ ಟುಗೆದರ್, ಒಬ್ರಿಗೊಬ್ರು ಕೊಟ್ಟು ತಗೊಳ್ಳುವಂತ ವ್ಯವಹಾರ ಇಲ್ಲಿ ಮಾಡುವಂಥದ್ದು. ಹ್ಯಾವಿಂಗ್ ಸರ್ಪ್ಲಸ್ ಫಂಡ್, ನನ್ನ ಹತ್ರ ಜಾಸ್ತಿ ಇದ್ದಾಗ ನಾನು ಇನ್ವೆಸ್ಟ್ ಮಾಡ್ತೀನಿ, ನನ್ನ ಹತ್ರ ಅಮೌಂಟೇ ಇಲ್ಲ ಅಂದ್ರೆ ಇನ್ವೆಸ್ಟ್ ಮಾಡಲ್ಲ. ಹಾಗೆ ಸರ್ಪ್ಲಸ್ ಫಂಡ್ ಅನ್ನ ನಾವಿಲ್ಲಿ ಕೊಟ್ಟು ತಗೊಳ್ಳುವಂತ ವ್ಯವಹಾರ ಮಾಡುವಂತ ಸ್ಥಳಕ್ಕೆ ಏನಂತ ಕರಿತೀವಿ? ಸೊ ಆ ಪ್ಲೇಸ್ ಏನಂತ ಕರಿತೀವಿ? ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಮಾರ್ಕೆಟ್ ಡೆಫಿನೇಷನ್ಸ್. ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್. ನನಗೆ ಅರ್ಥ ಆಗ್ತಾ ಇದೆ, ನಿಮಗೆ ಇದು ಕೂಡ ಕ್ಲೀನ್ ಆಗಿ ಕನ್ನಡದಲ್ಲಿ ಹೇಳ್ತಾ ಇರೋದ್ರಿಂದ ಅರ್ಥ ಆಗಿದೆ ಅಂತ ನಾನು ನಂಬ್ತೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ. ಓಕೆ, now let us come to that another one. We should be move for the another factors. So role of financial market before going to role, and once again repeated the nature of financial market. So in financial market na nature ಅನ್ನು ತಗೊಂಡ್ರೆ ಹೇಳಿದೆ, ಇದು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಆದರೂ ಕೂಡ once again I repeat that nature of financial market ಯಾವುದಿದೆ? ಒಂದು ಲಾರ್ಜ್ ವ್ಯಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಬಹಳ ದೊಡ್ಡದಾದಂಥ ಟ್ರಾನ್ಸಾಕ್ಷನ್ಸ್ ನಡೀತಾ ಇರುತ್ತೆ, ಅದನ್ನು ಲಾರ್ಜ್ ವ್ಯಾಲ್ಯೂಮ್ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಒಂದು ಜೊತೆಗೆ ನಾವು ಅದರಲ್ಲಿ ರೆಕಾಗ್ನೈಸ್ ಮಾಡೋದು ಲಾರ್ಜ್ ವ್ಯಾಲ್ಯೂಮ್ ಎಲ್ಲಿದೆ? ದಟ್ ಶುಡ್ ಬಿ ಗೋ ವಿತ್ ದಿ ಸ್ಪೀಡ್. ತುಂಬ ಸ್ಪೀಡಾಗಿ ನಡೆಯುವಂಥ ಟ್ರಾನ್ಸಾಕ್ಷನ್ಸನ್ನು ನಾವು ಫಸ್ಟ್ ನೋಡ್ತೀವಿ. ಎರಡನೇದು ನಾವು ತುಂಬ ಕಾನ್ಸಂಟ್ರೇಟ್ ಮಾಡುವಂಥದ್ದು, ಇಫ್ ದೇರ್ ಇಸ್ ಎನಿ ಸೆಗ್ಮೆಂಟ್ಸ್ ಆರ್ ದೇ, ಎಸ್ ವೇರಿಯಸ್ ಸೆಗ್ಮೆಂಟ್ಸ್ ಆರ್ ದೇ. ಇಲ್ಲಿ ಬಹಳಷ್ಟು ಸೆಗ್ಮೆಂಟ್ಗಳು ಮಾರ್ಕೆಟ್ ವಿಂಗಡಣೆ ಆಗಿದೆ. ಆ ಮಾರ್ಕೆಟ್ ವಿಂಗಡಣೆಯನ್ನು ಸೆಗ್ಮೆಂಟ್ ಅಂತ ಕರಿತೀವಿ. ಆ ಸೆಗ್ಮೆಂಟ್ಗಳು ಇಲ್ಲಿ ಬಹಳಷ್ಟು ಇರುತ್ತೆ. ಫಾರ್ ಅನ್ ಎಕ್ಸಾಂಪಲ್ ಯಾವ್ಯಾವಿದೆ? ಒಂದು ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ, ಬಾಂಡ್ ಮಾರ್ಕೆಟ್ ಅಂತ ಕರಿತೀವಿ, ಸೊ ಅಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ಈ ಬಾಂಡ್ ಮಾರ್ಕೆಟಲ್ಲೂ ಕೂಡ ನಾವು 2 ರೀತಿಯಾದಂಥ ಬಾಂಡ್ ಮಾರ್ಕೆಟ್ಗಳನ್ನು ನೋಡ್ತೀವಿ. ಒಂದು ಶಾರ್ಟ್ ಟರ್ಮ್ಗೆ ಸಿಗುವಂಥದ್ದು, ಇನ್ನೊಂದು ಲಾಂಗ್ ಟರ್ಮ್ಗೆ ಸಿಗುವಂಥದ್ದು. ಶಾರ್ಟ್ ಟರ್ಮ್ಗೆ ಸಿಗುವಂಥದ್ದನ್ನು ನಾವು ಪ್ರೈಮರಿ ಮಾರ್ಕೆಟಲ್ಲಿ ಹುಡುಕ್ಬೋದು, ಅವೈಲಬಿಲಿಟೀಸ್ ಇರುತ್ತೆ. ಸೊ ಲಾಂಗ್ ಟರ್ಮ್ ಇರುವಂಥದ್ದು ಶೇರ್ ಮಾರ್ಕೆಟ್ಗಳಲ್ಲಿ ಅವೈಲಬಿಲಿಟೀಸ್ ಇದೆ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಜೊತೆಗೆ ಬಾಂಡ್ ಮಾರ್ಕೆಟ್, ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್, ಇವೆಲ್ಲವೂ ಕೂಡ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಗ್ಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಆ್ಯಂಡ್ ಥರ್ಡ್ ಒನ್ ಅಂತ ಹೇಳಿದ್ರೆ ಇದು ಯಾವಾಗಲೂ ಕೂಡ ಇಲ್ಲಿ ನಡೆಯುವಂಥ ಈಚ್ ಆ್ಯಂಡ್ ಎವ್ರಿ ಆಕ್ಟಿವಿಟೀಸ್ ಗೋ ಥ್ರೂ ದಿ intermediaries. Without intermediaries, we cannot do the buying and selling of the financial instruments. ಹಾಗಿದ್ರೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವೇನಾದರೂ ಇನ್ವೆಸ್ಟ್ ಮಾಡ್ತೀವಿ, ಕೊಂಡುಕೊಳ್ತೀವಿ, ಮಾರಾಟ ಮಾಡ್ತೀವಿ ಅಂದರೆ ಇಲ್ಲಿ ಫಿನಾನ್ಷಿಯಲ್ ಇಂಟರ್ಮೀಡಿಯೇಟರೀಸ್ ಅಂದರೆ ಮಧ್ಯವರ್ತಿಗಳು ಇರಬೇಕು. ಬ್ಯಾಂಕ್ಗಳು ಕೂಡ ಮಧ್ಯವರ್ತಿಗಳಾಗಿ ಆಕ್ಟ್ ಮಾಡ್ತಾರೆ. ಹಾಗಿದ್ರೆ ಫಿನಾನ್ಷಿಯಲ್ ಇಂಟರ್ಮೀಡಿಯೇಟರೀಸ್ ಆಗಿ ಬ್ಯಾಂಕರ್ಸ್ ಕ್ಯಾನ್ ಆಲ್ಸೋ ಆಕ್ಟ್. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಆಕ್ಟ್ ಮಾಡ್ತವೆ, ಇನ್ಶೂರೆನ್ಸ್ ಕಂಪನಿಗಳು ಇನ್ವಾಲ್ವ್ ಆಗಿರ್ತವೆ ಫಿನಾನ್ಷಿಯಲ್ ಇಂಟರ್ಮೀಡಿಯೇಟರೀಸ್ ಆಗಿ. ಹಾಗಿದ್ರೆ ಇಲ್ಲಿ ಸೊ ಫಿನಾನ್ಷಿಯಲ್ ಇಂಟರ್ಮೀಡಿಯೇಟರೀಸ್ ಇಲ್ಲ ಅಂದರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಅಂದರೆ ಇಟ್ ಈಸ್ ಡಾಮಿನೇಟೆಡ್ ಬೈ ದಿ ಫಿನಾನ್ಷಿಯಲ್ ಇಂಟರ್ಮೀಡಿಯೇಟರೀಸ್. ಅನದರ್ ಫೀಚರನ್ನು ನಾವು ಫಿನಾನ್ಷಿಯಲ್ ಮಾರ್ಕೆಟ್ ನೋಡ್ಬೋದು. ಸೊ ಇದು ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಇಂಟರ್ಮೀಡಿಯೇಟರೀಸ್ ಇಂದಾನೆ ಡಾಮಿನೇಟ್ ಆಗಿದೆ ಅನ್ನೋದನ್ನು ನೋಡ್ತೀವಿ. ಆ್ಯಂಡ್ ಲೆಟ್ ಅಸ್ ಕಮ್ ಟು ದಟ್ ಅನದರ್ ಒನ್ ಅಂತ ಹೇಳಿದ್ರೆ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ದಟ್ ಅಂತ ಹೇಳಿದ್ರೆ ಲಾಸ್ಟ್ ಒನ್ ಫ್ಯಾಕ್ಟರ್ಸ್ ಅನ್ನು ನಾವು ಒನ್ ಆಫ್ ದಟ್ ನೇಚರ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಆಫ್ ದಟ್ ಅಂತ ಹೇಳ್ತೀವಿ. ಲೆಟ್ ಅಸ್ ಕಮ್ ಟು ದಟ್ ಏನಪ್ಪ ಲಾಸ್ಟ್ ಒನ್ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಫಿನಾನ್ಷಿಯಲ್ ಮಾರ್ಕೆಟ್ ಅನ್ನು ನಾವು ರೆಕಾಗ್ನೈಸ್ ಮಾಡ್ತೀವಿ. ಯಾಕೆ ಅಂದರೆ ಈ ಫಾರ್ ಅನ್ ಎಕ್ಸಾಂಪಲ್ ನಮ್ಮ ದಾವಣಗೆರೆ ಇರೋದು ಕರ್ನಾಟಕ, ನಾವು
ಕರ್ನಾಟಕದಲ್ಲಿ ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅನ್ನು ರೆಕಾಗ್ನೈಸ್ ಮಾಡ್ತೀವಿ. ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅನ್ನುವಂಥದ್ದು ಒನ್ ಆಫ್ ದಿ ಡೊಮೆಸ್ಟಿಕ್ ಮಾರ್ಕೆಟ್, ಫೈನಾನ್ಷಿಯಲ್ ಮಾರ್ಕೆಟ್ ಇನ್ ಆರ್ ಸ್ಟೇಟ್ ಅಂತ ಹೇಳ್ತೀವಿ. ಹಾಗೆ ಈ ಸ್ಟೇಟ್ ಅಲ್ಲಿ ಇರುವಂತ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಸೊ ಬಾಂಬೆ ಎಕ್ಸ್ಚೇಂಜ್ ಜೊತೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಜೊತೆ ಸೇರಿದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಜೊತೆ ಸೇರಿದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಜೊತೆ ಸೇರಿದೆ. ಹಾಗೆ ವಿ ಆರ್ ಇಂಟಿಗ್ರೇಟೆಡ್ ವಿತ್ ದಿ ವರ್ಲ್ಡ್ ಮಾರ್ಕೆಟ್. ಸೊ ನಾವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಜೊತೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಜೊತೆ ಎಲ್ಲ ಔಟ್ ಆಫ್ ಕಂಟ್ರಿ ಸ್ಟಾಕ್ ಎಕ್ಸ್ಚೇಂಜ್ ಜೊತೆ ಇನ್ವಾಲ್ವ್ ಆಗ್ತೀವಿ ಅಂತ ಹೇಳಿದ್ರೆ ವಿ ಆರ್ ಇಂಟಿಗ್ರೇಟೆಡ್. ಹಾಗೆ ನಮ್ಮ ಒಂದು ಡೊಮೆಸ್ಟಿಕ್ ಫೈನಾನ್ಷಿಯಲ್ ಮಾರ್ಕೆಟ್ ಅನ್ನುವಂಥದ್ದು ಇಂಟಿಗ್ರೇಟೆಡ್ ವಿತ್ ದಿ ವರ್ಲ್ಡ್ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ದೀಸ್ ಫೋರ್ ಆರ್ ದಿ ಇಂಪಾರ್ಟೆಂಟ್ ಸೊ ನೇಚರ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ದಿ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಅಂಡ್ ನೌ ಲೆಟ್ ಅಸ್ ಕಮ್ ಟು ದಿ ಆಬ್ಜೆಕ್ಟ್ಸ್. ಯಾವ್ಯಾವ ಆಬ್ಜೆಕ್ಟ್ಸ್ ಇದೆ ಅಂದ್ರೆ ನಾನು ಲಿಮಿಟೆಡ್ ಇಂಪಾರ್ಟೆಂಟ್ ಆಬ್ಜೆಕ್ಟ್ಸ್ ನ ಮಾತ್ರ ತಗೊಳ್ತೀನಿ. ಲೆಟ್ ಅಸ್ ಕಮ್ ಟು ದಟ್ ಒನ್ ಬೈ ಒನ್. ಆಬ್ಜೆಕ್ಟ್ಸ್ ಅಂತ ಹೇಳಿದ್ರೆ ದೇ ಶುಡ್ ಹ್ಯಾವ್ ಆನ್ ಫೆಸಿಲಿಟೀಸ್ ಟು ಪ್ರೊವೈಡ್. ಸೊ ಯಾರಿಗೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರು ಇರ್ತಾರೆ ಅವ್ರಿಗೆ ಯಾವ್ಯಾವಲ್ಲಿ ಪ್ರೊವೈಡ್ ಮಾಡಬೇಕು. ದೇ ಫೆಸಿಲಿಟೇಟ್ ದ credit facilities or allocation of funds or allocation of liquidity relating to the so financial instruments. They should be provided to the investors and they should be created for the sake of for the benefits of the so participants. That ಯಾರ್ಯಾರು ಭಾಗವಹಿಸ್ತಾರೆ, ಯಾರ್ಯಾರು ಇನ್ವೆಸ್ಟರ್ಸ್ ಇದ್ದಾರೆ ಅವರಿಗಾಗಿ ಕ್ರೆಡಿಟ್ ಕ್ರಿಯೇಷನ್ಸ್ ಅನ್ನ ಮಾಡಬೇಕು. ಆ ಕ್ರೆಡಿಟ್ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು. ಜೊತೆಗೆ ಅಲೋಕೇಶನ್ ಆಫ್ ಕ್ರೆಡಿಟ್ ಪ್ರಾಪರ್ ಆಗಿ ಮಾಡಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ಅನ್ನ ಕೊಡಬೇಕು. ಇಲ್ಲ ಯಾರಿಗೂ ಫ್ಯೂ ಮೆಂಬರ್ಸಿಗೆ ಕೊಡ್ತೀವಿ, ರಿಮೈನಿಂಗ್ ಮೆಂಬರ್ಸಿಗೆ ಕೊಡ್ತೀವಿ, ದಟ್ ಇಸ್ ನಾಟ್ ಅನ್ ಅಕ್ಸೆಪ್ಟಬಲ್. ಹಾಗೆ ಪ್ರಾಪರ್ ಅಲೋಕೇಶನ್ಸ್ ಅನ್ನ ಕೂಡ ಮಾಡಬೇಕು. ಯಾರೇ ಆದರೂ ಕೂಡ ಅಲ್ಲಿ ಬರುವಂತ ಪಾರ್ಟಿಸಿಪೆಂಟ್ ಇನ್ವೆಸ್ಟರ್ಸು. ಹಾಗಾಗಿ ಇನ್ವೆಸ್ಟರ್ಸ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನ ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು ಅನ್ನೋದು ಫಿನಾನ್ಷಿಯಲ್ ಮಾರ್ಕೆಟ್ನ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಬ್ಜೆಕ್ಟ್. And the second one object ಏನಪ್ಪಾ ಅಂತ ಹೇಳಿದ್ರೆ they can be assist relating to the process of the transactions. ಆ ಟ್ರಾನ್ಸಾಕ್ಷನ್ಸ್ ಹೇಗೆ ನಡೆಯುತ್ತೆ, ಸೊ ಹೇಗಿರುತ್ತೆ ಅನ್ನೋದನ್ನ ಅಸಿಸ್ಟ್ ಮಾಡಬೇಕು. ಬಿಕಾಸ್ ಯಾಕೆ ಅಸಿಸ್ಟ್ ಮಾಡಬೇಕು? ಬಿಕಾಸ್ ದೇ ಶುಡ್ ಹ್ಯಾವ್ ಅನ್ ಕಾನ್ಸಂಟ್ರೇಷನ್ ಆಫ್ ದಿ ಎಕನಾಮಿಕ್ ಗ್ರೋತ್. ಸೊ ಆರ್ಥಿಕ ಬೆಳವಣಿಗೆ ಕಡೆಗೂ ಗಮನ ಹರಿಸಬೇಕಾಗಿರೋದು ಅವರ ಕರ್ತವ್ಯ ಆಗಿರುತ್ತೆ. ಒನ್ ಆಫ್ ದಿ ಆಬ್ಜೆಕ್ಟ್ ಕೂಡ ಆಗಿರುತ್ತೆ. And another one ಅಂತ ಹೇಳಿದ್ರೆ so they should be to provide the service as an intermediaries. They are served to intermediaries also. Financial market ಅನ್ನುವಂಥದ್ದು ಇಂಟರ್ಮೀಡಿಯೇಟರ್ಗೆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡೋಕ್ಕೆ ಅವಕಾಶ ಒದಗಿಸಿಕೊಡುತ್ತೆ. ಸೊ ಹಾಗೆ they are served as an intermediaries to the organization, to the investors. Financial market ಕೂಡ ಈ ಒಂದು ವರ್ಕ್ ಅನ್ನ ಮಾಡುತ್ತೆ. And the last one, it should be provide the financial convenience. So financial convenience na provide ಮಾಡಬೇಕು. ಎಲ್ಲಿ there is an required. So they should be flow their liquidity. So ಹಾಗೆ ಅಲ್ಲಿ ಬೇಕಾದಂತ ಫಂಡ್ ಅನ್ನ ಪ್ರೊವೈಡ್ ಮಾಡಬೇಕು. ಇದು one of the another objective of the financial market. And now let us come to the role of financial market. Now we should be entering into the role of financial market. So 7 roles are there. Let us come to that first one, transfer of resources. The transfer of resources, so in one hand to another hand, one business entity to another business entity. So ಇರುವಂತ ರಿಸೋರ್ಸಸ್ ಅನ್ನ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಮತ್ತೊಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು ಅದರ ಪ್ರಮುಖ ಪಾತ್ರ. ಫಿನಾನ್ಷಿಯಲ್ ಮಾರ್ಕೆಟಿನ ಮುಖ್ಯ ಪಾತ್ರ ಏನಪ್ಪಾ ಅಂದ್ರೆ transfer of resources from one business entity to another business entity. So ಇಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇದರಲ್ಲಿ ಇರುವಂತ ಇನ್ಸ್ಟ್ರೂಮೆಂಟ್ಗಳು ಫ್ಲೋ ಆಗಬೇಕು, ಪ್ರೊವೈಡ್ ಆಗ್ತಾ ಹೋಗಬೇಕು. And second one we should be concentrated relating to that growth in income. ಬರೀ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಮಾಡೋದಲ್ಲ ನಮ್ಮ ಕೆಲಸ, ಅದನ್ನ ಚೆನ್ನಾಗಿ ಸೊ ಅರ್ನ್ ಮಾಡೋ ಹಾಗೆ ಎಕ್ಸಿಕ್ಯೂಟ್ ಮಾಡಬೇಕು, ಫಂಡನ್ನು ಬ್ಯಾಲೆನ್ಸ್ ಮಾಡಬೇಕು, ಫಂಡನ್ನು ಮ್ಯಾನೇಜ್ ಮಾಡಬೇಕು, ಫಂಡನ್ನು. ಇವಷ್ಟು ಕೂಡ ಇವರಿಗೆ ರೆಸ್ಪಾನ್ಸಿಬಲ್ ಆಗಿರ್ತವೆ. ಯಾರಿಗೆ? ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಯಾರು ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಹೇಳ್ತೀವಿ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಬ್ಯಾಂಕರ್ಸ್ ಇರ್ತಾರೆ, ಮ್ಯಾನೇಜರ್ಸ್ ಇರ್ತಾರೆ, ಕೋ ಮ್ಯಾನೇಜರ್ಸ್ ಇರ್ತಾರೆ,
you relate to the responsibility, they should be concentrated relating to the growth in income of the investors. ಅವರ ಇನ್ವೆಸ್ಟರ್ಸ್ಗೆ ಅವರು ಹಾಕಿರುವಂತಹ ಬಂಡವಾಳಕ್ಕೆ ತಕ್ಕ ಹಾಗೆ ಲಾಭವನ್ನ ತಂದುಕೊಡ್ಬೇಕು, ಅದನ್ನ ಗ್ರೋತ್ ಮಾಡಬೇಕು, ಬೆಳೆಸಬೇಕು. ಇರುವಂತಹ 10 ಲಕ್ಷನ 10 ಲಕ್ಷನೇ ರಿಟರ್ನ್ ಕೊಡಬಾರ್ದು, ಅಥವಾ 10 ಲಕ್ಷಕ್ಕೆ 9 ಲಕ್ಷ ವಾಪಸ್ ಕೊಡಬಾರ್ದು, 10 ಲಕ್ಷಕ್ಕೆ ಪ್ಲಸ್ ಆಗಿ ರಿಟರ್ನ್ ಕೊಡಬೇಕು. ಇನ್ವೆಸ್ಟರ್ಸ್ ದೇ ಆರ್ ವೆರಿ ಹ್ಯಾಪಿ. ಸೊ ಅವರ ಇನ್ವೆಸ್ಟ್ಮೆಂಟ್ಗೆ ಅಡಿಷನಲ್ ಇನ್ಕಮ್ ಬರುವಂತ ವರ್ಷ ಆಗಿರ್ತಾರೆ. ಹಾಗಾಗಿ ಗ್ರೋತ್ ಇನ್ ಇನ್ಕಮ್ ಕೂಡ ಫೈನಾನ್ಷಿಯಲ್ ಮಾರ್ಕೆಟಿನ ಅನದರ್ ಒನ್ ಇಂಪಾರ್ಟೆಂಟ್ ರೋಲ್. ಅಂಡ್ ನೌ ಲೆಟ್ ಅಸ್ ಕಮ್ ಟು productive usage. Productive usage, we are all well knows, very important. Financial market ಅನ್ನುವಂಥದ್ದು should be concentrated relating to the product which are those available. So through the funds they can be utilized 100%. 100% ಅವುಗಳನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ, ಯೂಸ್ ಮಾಡ್ಕೊಳ್ತಾರೆ. then automatically it can be possible to enhancing the income. ಇನ್ಕಮ್ ಅಲ್ಲಿ ಜಾಸ್ತಿ ಬರಲಿಕ್ಕೆ, ಆದಾಯ ಬರಲಿಕ್ಕೆ ಅವಕಾಶ ಆಗುತ್ತೆ. ಗ್ರಾಸ್ ನ್ಯಾಷನಲ್ ಪ್ರೊಡಕ್ಷನ್ ಕೂಡ ಇಂಪ್ರೂವ್ ಆಗುತ್ತೆ. and let us come to that another capital formation. So why we have to be concentrated relating to that capital formation? Financial market provides the additional required capital to the organization or investors. Investors ಗೆ ಮತ್ತು organizations ಗೆ ಬೇಕಾಗಿರುವಂತ ಇನ್ವೆಸ್ಟ್ಮೆಂಟ್ ಅನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಅನ್ನು ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದ್ರೆ ಸೇವಿಂಗ್ಸ್ ಶುಡ್ ಬಿ ಮೂವ್. ಸೇವಿಂಗ್ಸ್ ಫ್ಲೋ ಆಗಿ ರಿಕ್ವೈರ್ಡ್ ಇರೋ ಪೀಪಲ್ಸ್ ಗೆ ಹೋಗುತ್ತೆ. ಆ ರಿಕ್ವೈರ್ಡ್ ಇರೋ ಪೀಪಲ್ಸ್ ಗೆ ಹೋಗಬೇಕಾದ್ರೆ ಅದು ಯಾವ ಹೆಸರಲ್ಲಿ ಹೋಗುತ್ತೆ? ಕ್ಯಾಪಿಟಲ್ ಫಾರ್ಮೇಷನ್ ಅನ್ನುವಂತ ಹೆಸರಲ್ಲಿ ಹೋಗುತ್ತೆ. ಬಂಡವಾಳ ಹೂಡೀಕರಣ ಅಂತ ಹೇಳ್ತೀವಿ. ಬಂಡವಾಳ ಅಕ್ರೂಡ್ ಆಗುತ್ತೆ. ಅದನ್ನ ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೇಗಪ್ಪ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಮಾಡ್ತಾರೆ? ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಶೇರ್ಸ್ ಗಳನ್ನ ಬಿಡುಗಡೆ ಮಾಡ್ತು ಅಂದ್ರೆ ಜನರಿಂದ ಅಮೌಂಟ್ ಸ್ಮಾಲ್ ಅಮೌಂಟ್ ಅಲ್ಲಿ ಒಂದು ಕಡೆಗೆ ದೊಡ್ಡದಾದ ಅಮೌಂಟ್ ಸಿಗುತ್ತೆ ಅಲ್ಲ, ಆಗ ಬಂಡವಾಳ ಕ್ಯಾಪಿಟಲ್ ಏನಾಗುತ್ತೆ? ಲಾಂಗ್ ಆಗುತ್ತೆ. ಸಾರಿ, ಕ್ಯಾಪಿಟಲ್ ಏನಾಗುತ್ತೆ? ಕ್ವಾಂಟಿಟಿ ರೈಸ್ ಆಗುತ್ತೆ. ಇರುವಂತ 20 ಲಕ್ಷ ಆದ್ರೆ 50 ಲಕ್ಷ ಆಗುತ್ತೆ. ಸೊ ಹಾಗಾದ್ರೆ ಇನ್ನ 30 lakhs ಡಿಫರೆನ್ಸ್ ಆಯ್ತಲ್ಲ, ಅದು ಹೈಕ್ ಆಗಿದೆ, ಅದು ಫಾರ್ಮೇಷನ್ ಆಗಿದೆ, ಸೇವಿಂಗ್ಸ್ ಅನ್ನುವಂಥದ್ದು ಇನ್ವೆಸ್ಟ್ಮೆಂಟ್ ಆಗಿದೆ. ಸೊ ಇವೆಲ್ಲವೂ ಕೂಡ ಥ್ರೂ ದಿ ಶೇರ್ಸ್ಗಳ ಮೂಲಕ ಬಂದಿದೆ, ಥ್ರೂ ದಿ ಬಾಂಡ್ಸ್ಗಳ ಮೂಲಕ ಬಂದಿದೆ, ಥ್ರೂ ದಿ ಡಿಬೆಂಚರ್ಸ್ಗಳ ಮೂಲಕ ಪಬ್ಲಿಕ್ಸ್ ಇಂದ ಕಲೆಕ್ಟ್ ಮಾಡಿದೆ ಆಗಿದೆ. ಸೊ ಕ್ಯಾಪಿಟಲ್ ಫಾರ್ಮೇಷನ್ ಅನ್ನುವಂಥದ್ದು ಇಲ್ಲಿ ಪ್ರೊವೈಡ್ ಮಾಡಿದೆ ಫೈನಾನ್ಷಿಯಲ್ ಮಾರ್ಕೆಟಿನ ಅನದರ್ ರೋಲ್ ಅಂತ ಹೇಳ್ತೀವಿ. ಅಂಡ್ ನಾವು ಲೆಟ್ ಅಸ್ ಕಮ್ ಟು ದ ಪ್ರೈಸ್ ಡಿಸ್ಕವರಿ. ಸೊ ಪ್ರೈಸ್ ಡಿಸ್ಕವರಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಇನ್ವೆಸ್ಟರ್ಸ್ಗೆ ಟ್ರೇಡ್ ಮಾಡಬೇಕಾದ್ರೆ ಡಿಟರ್ಮಿನೇಷನ್ ಆಫ್ ಪ್ರೈಸಸ್ ಒಂದು ಶಾರ್ಟ್ ಕೋಟ್ ಅಲ್ಲಿ ಮೆಸೇಜಸ್ ಅಲ್ಲಿ ಕಳಿಸ್ತಾರೆ. ನಾಳೆ ಇಷ್ಟ ಆಗ್ಬೋದು, ನಾಡಿದ್ದು ಇಷ್ಟು ಬೆಳಿಬೋದು, ನಿಮಗೆ ಲಾಭ ಇವತ್ತು ನೀವು ಬೈ ಮಾಡಿದ್ರೆ ನಾಳೆ ಇಷ್ಟು ಲಾಭ ಬರುತ್ತೆ, ಅಥವಾ ಹೋಲ್ಡ್ ಮಾಡಿದ್ರೆ 1 ವೀಕ್ ಹೋಲ್ಡ್ ಮಾಡಿದ್ರೆ ನಿಮ್ಗೆ ಇಷ್ಟು ಲಾಭ ಬರುತ್ತೆ, ಬೇಡ 1 ಇಯರ್ ಹೋಲ್ಡ್ ಮಾಡಿದ್ರೆ ಇಷ್ಟು ಪ್ರಾಫಿಟ್ ಬರುತ್ತೆ. ಇಂತಹ ಥಿಂಗ್ಸ್ಗಳನ್ನು, ಸೊ ಇಂತಹ ಕ್ಲೂಗಳನ್ನು ಫಿನಾನ್ಷಿಯಲ್ ಇಂಟರ್ಮೀಡಿಯೇಟರೀಸ್ ಏನಿದೆ ಯಾರಿದ್ದಾರೆ ಅವರು ನಮಗೆ ಕಳಿಸ್ತಾರೆ. ಅದು ಪ್ರೈಸ್ ಡಿಸ್ಕವರಿ. ಸೊ ಅಸಂಪ್ಷನಲ್ ವ್ಯೂ ಅಲ್ಲಿ ಪ್ರೈಸ್ ಡಿಸ್ಕವರಿಯನ್ನು ಮಾಡ್ತಾರೆ. ದೇ ಶುಡ್ ಬಿ ಸೊ ಸೆಂಡ್ ದ ಇನ್ಫಾರ್ಮೇಷನ್ಸ್ ರಿಲೇಟಿಂಗ್ ಟು ದಿ ಇನ್ವೆಸ್ಟರ್ಸ್. ಇಲ್ಲಿ ಟ್ರೇಡಿಂಗ್ ಮಾಡೋಂಥವ್ರಿಗೆ ಇಂಟರಾಕ್ಷನ್ ಮಾಡ್ತಾರೆ. ಸೊ ಟ್ರಾನ್ಸಾಕ್ಷನ್ ಹೇಗೆ ನಡೀತಾ ಇದೆ, ಇಂಟರ್ ಟ್ರಾನ್ಸಾಕ್ಷನ್ಸ್ ಹೇಗಿದೆ, ಔಟರ್ ಟ್ರಾನ್ಸಾಕ್ಷನ್ ಹೇಗಿದೆ, ಹೊರಗಡೆ ಗುಡ್ವಿಲ್ ಹೇಗಿದೆ, ಆ ಒಂದು ಕಂಪನಿಯ ನೇಮ್ ಹೇಗಿದೆ, ಆ ಕಂಪನಿ ಗುಡ್ವಿಲ್ ಹೇಗಿದೆ, ಒಳಗಡೆ ಹೇಗಿದೆ, ಹೇಗೆ ಇದು ಡೆವಲಪ್ ಆಗುತ್ತೆ, ಮೂಮೆಂಟ್ಸ್ ಆಫ್ ಶೇರ್ಸ್ ಹೇಗಿರುತ್ತೆ, ಎಲ್ಲದನ್ನು ಕೂಡ ಬೇಸ್ ಆಗಿಟ್ಕೊಂಡು ಅವರು ಒಂದು ಪ್ರೈಸ್ ಅಸಂಪ್ಷನ್ ಅನ್ನ ಮಾಡ್ತಾರೆ. ಅದಕ್ಕೆ ಪ್ರೈಸ್ ಡಿಸ್ಕವರಿ ಅಂತ ಕರೀತೀವಿ. ಆ್ಯಂಡ್ ಸೇಲ್ ಮೆಕಾನಿಸಮ್. ಸೊ ಇಲ್ಲಿ ಸೇಲ್ ಮೆಕಾನಿಸಮ್ ಅನ್ನುವಂಥದ್ದು ದೇ ಆರ್ ಪ್ರೊವೈಡೆಡ್ ದ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಆಕ್ಟಿವಿಟೀಸ್ ಎಸ್ಪೆಷಲಿ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ಸೇಲ್ಸ್ ಆಫ್ ಫಿನಾನ್ಷಿಯಲ್ ಅಸೆಟ್ಸ್. ಇಲ್ಲಿ ಬರೋವೆಲ್ಲವೂ ಕೂಡ ಫಿನಾನ್ಷಿಯಲ್ ಅಸೆಟ್ಸೇ, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸೇ. ಹಾಗೆಯೇ ಇಂತಹ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸನ್ನು ಸೆಲ್ಲಿಂಗ್ ಮಾಡುವಂಥದ್ದು, ಮಾರ್ಕೆಟ್ ಮಾಡುವಂಥದ್ದು, ಪ್ರಾಫಿಟ್ ಪ್ರೊವೈಡ್ ಮಾಡಿಕೊಡುವಂಥ ಸಿಸ್ಟಮ್ನ ಸೇಲ್ ಮೆಕಾನಿಸಮ್ ಅಂತ ಕರಿತೀವಿ. ಸೇಲ್ ಮೆಕಾನಿಸಮ್. ಹಾಗಾದರೆ ಫಿನಾನ್ಷಿಯಲ್ ಅಸೆಟ್ಸ್ ಅಂದರೆ ಏನು, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಏನು? ಸೊ ಫಾರ್ ಎಕ್ಸಾಂಪಲ್ ನೀವು ಚೆಕ್ ನೋಡಿದ್ದೀರಲ್ಲ ಬ್ಯಾಂಕಿನಲ್ಲಿ, ಆಲ್ಮೋಸ್ಟ್ ಆಲ್ ಚೆಕ್ ನೋಡಿದ್ರೆ ಒನ್ ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಕಾರ್ಡಿಂಗ್ ಟು ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್. ಹಾಗಿದ್ರೆ ಇಲ್ಲಿ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಎಲ್ಲವೂ ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ.
ವಿಷಯದ ಇನ್ಸ್ಟ್ರೂಮೆಂಟ್ಸ್ ಎಲ್ಲವೂ ಕೂಡ ಅಕ್ಸೆಪ್ಟಬಲ್. ಸೊ ಸ್ಟ್ಯಾಟ್ಯುಟರಿ ಸಪೋರ್ಟಿಂದ ಬಂದಿರುವಂಥವು ಲೀಗಲ್ ಡಾಕ್ಯುಮೆಂಟ್ಸ್ ಆದರೆ ಈ ಸೇಮ್ ಮೆಕಾನಿಸಮ್ ಅಲ್ಲಿ ಇವುಗಳನ್ನು ಯೂಸ್ ಮಾಡ್ತೀವಿ. ಅದನ್ನು ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಫಿನಾನ್ಷಿಯಲ್ ಅಸೆಟ್ಸ್ ಅನ್ನುವಂಥದ್ದು ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್ ವಿತೌಟ್ ಹೆವಿ ಲಾಸ್ ಅಂತ ಕರಿತೀವಿ. ಹಾಗಾದರೆ ಫಿನಾನ್ಷಿಯಲ್ ಅಸೆಟ್ ಯಾವಾಗಲೂ ನಮ್ಮದು ದುಡ್ಡು ನಮಗೆ ಸಿಗುತ್ತೆ. ಹಾಗಾದರೆ ವಿತೌಟ್ ಲಾಸ್, ಸೊ ನಮಗೆ ಲಾಸ್ ಇಲ್ಲದೇ ಲೋ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅದನ್ನು ಪೇ ಮಾಡಬೇಕಾಗುತ್ತೆ. ಉಳಿದಿದ್ದೆ ನಮ್ಮ ದುಡ್ಡು ನಮಗೆ ಸಿಗೋದಕ್ಕೆ ಅವಕಾಶ ಇರುತ್ತೆ. ಅವುಗಳನ್ನು ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಆ್ಯಂಡ್ ಇನ್ಫಾರ್ಮೇಷನ್ ಅವೈಲಬಿಲಿಟಿ. ಸೊ ಪ್ರತಿಯೊಬ್ಬ ಇನ್ವೆಸ್ಟರ್ಸ್ಗೂ ಕೂಡ ಮಾರ್ಕೆಟ್ ಇನ್ಫಾರ್ಮೇಷನ್ಸ್ ಶುಡ್ ಬಿ ಜನರೇಟೆಡ್. ಸೊ ಎಲ್ರಿಗೂ ಕೂಡ ಯೂಶುವಲ್ ಆಗಿ ವೇರಿಯಸ್ ಪಾರ್ಟೀಸ್ ಆರ್ ಪಾರ್ಟಿಸಿಪೇಟೆಡ್ ಇನ್ ದಿ ಫಿನಾನ್ಷಿಯಲ್ ಮಾರ್ಕೆಟ್, ದೇ ಶುಡ್ ಬಿ ಜನರೇಟೆಡ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಆಲ್ ದೋಸ್ ಪಾರ್ಟೀಸ್. ಸೊ ಫಿನಾನ್ಷಿಯಲ್ ಮಾರ್ಕೆಟಿನ ಎಲ್ಲ ಮಾಹಿತಿ ರಿಲೇಟೆಡ್ ಟು ದೇರ್ ಇನ್ವೆಸ್ಟ್ಮೆಂಟ್ ದೇ ಶುಡ್ ಬಿ ಜನರೇಟೆಡ್ ಟು ದೇರ್ ಸೊ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಸ್. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಸ್ಗೆ ಅವರು ಎಲ್ಲ ಇನ್ಫಾರ್ಮೇಷನನ್ನು ಕಳಿಸ್ತಾರೆ. ಇದು ರೋಲ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಹೇಳ್ತೀವಿ. And now let us come to that another one we should be concentrated relating to that financial market ಅನ್ನು ಮೇಜರ್ ಆಗಿ ಕ್ಲಾಸಿಫೈ ಮಾಡೋದು ಟೂ ಟೈಮ್ಸ್ ಅಲ್ಲಿ ಮಾಡ್ತೀವಿ. ಒನ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್, another one is money market. Again bifurcated relating to the first capital market. Capital market ಅನ್ನು again bifurcate ಮಾಡ್ತೀವಿ. ಟೂ ಕೈಂಡ್ಸ್ ಅಲ್ಲಿ ಬೈಫರ್ಕೇಟ್ ಮಾಡ್ತೀವಿ. ಒಂದು ಪ್ರೈಮರಿ ಮಾರ್ಕೆಟ್, another one secondary market. Now let us come to that primary market. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು, ಯಾಕೆ ಕಲಿಬೇಕು ಅಂದ್ರೆ ನ್ಯೂ ಇಶ್ಯೂ ಆಫ್ ಶೇರ್ಸ್ ಏನಿದೆ ಅದು ಪ್ರೈಮರಿ ಮಾರ್ಕೆಟ್ ಅಲ್ಲೇ ಆಗೋದು. ಹೊಸದಾಗಿ ಶೇರ್ಸ್ಗಳನ್ನ ನಾನು ಇಶ್ಯೂ ಮಾಡ್ತೀನಿ ಪಬ್ಲಿಕ್ಸ್ಗೆ. ಕ್ಯಾಪಿಟಲ್ ಫಾರ್ಮೇಷನ್ ಬೇಕಾಗಿದೆ, ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ ಅಂತ ಅಂದಾಗ ನಾನು ಶೇರ್ಸ್ಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅಕಾರ್ಡಿಂಗ್ ಟು ದಿ ಸೆಬಿ ಇನ್ಸ್ಟ್ರಕ್ಷನ್ಸ್, ನಾನು ಸೆಬಿ ಇನ್ಸ್ಟ್ರಕ್ಷನ್ಸ್ ಇಲ್ಲದೇ ಶೇರ್ಸ್ ಬಿಡುಗಡೆ ಮಾಡ್ತೀನಿ ಅಂದರೆ ಇಟ್ ಕ್ಯಾನ್ ನಾಟ್ ಬಿ ಅಕ್ಸೆಪ್ಟಬಲ್. ಸೊ ಲೀಗಲ್ ಆಗಿ ನಾವು ಬಂಡವಾಳವನ್ನು ಕ್ರೋಢೀಕರಿಸಬೇಕು. ಹಾಗಾಗಿ ಸೆಬಿಯಲ್ಲಿ ಪರ್ಮಿಷನ್ ತಗೊಂಡು, ಸೆಬಿ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್, ಸೆಕ್ಯೂರಿಟಿ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಹಾಗಾದರೆ ಸೆಕ್ಯೂರಿಟೀಸನ್ನು ಟ್ರಾನ್ಸಾಕ್ಟ್ ಮಾಡುವಂಥ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅಲ್ಲಿ ನಾವು ರಿಜಿಸ್ಟರ್ಡ್ ಮಾಡ್ಕೋಬೇಕು. ಅಲ್ಲಿ ರಿಜಿಸ್ಟರ್ಡ್ ಮಾಡಿಕೊಂಡು ಅದರ ಪರ್ಮಿಷನನ್ನು ತಗೊಂಡು ಶೇರ್ಸನ್ನು ನಾವು ಇಶ್ಯೂ ಮಾಡಬೇಕಾಗುತ್ತೆ. ಆ ಶೇರ್ಸ್ ಫಸ್ಟ್ ಟೈಮ್ ಇಶ್ಯೂ ಆಗೋದು ಪ್ರೈಮರಿ ಮಾರ್ಕೆಟಲ್ಲಿ. ಹಾಗಿದ್ರೆ ಈ ಪ್ರೈಮರಿ ಮಾರ್ಕೆಟನ್ನು ನಾವು ಯೂಶುವಲ್ ಆಗಿ ಯೂಸ್ ಮಾಡ್ಕೊಳ್ಳೋರು ಯಾರು ಅಂದರೆ ಸೊ ಬಿಸ್ನೆಸ್ ಆರ್ಗನೈಸೇಷನ್ ಅವರು ಯೂಸ್ ಮಾಡ್ಕೊಳ್ತಾರೆ. ಸೊ ಕಮರ್ಷಿಯಲ್ ಎಂಟರ್ಪ್ರೈಸಸ್ ಇಲ್ಲಿ ಯೂಸ್ ಮಾಡ್ಕೊಳ್ತಾರೆ, ಇನ್ವೆಸ್ಟರ್ಸ್ ಥ್ರೂ ಇಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಸೊ ಹಾಗೆ ಇದನ್ನ ಪ್ರೈಮರಿ ಇಶ್ಯೂಸ್ ಅಂತ ಕರಿತೀವಿ ಅಥವಾ ಪಬ್ಲಿಕ್ ಇಶ್ಯೂಸ್ ಮಾರ್ಕೆಟ್ ಅಂತ ಕರಿತೀವಿ. ಆ್ಯಂಡ್ ನಾವು ಈ ಒಂದು ಪ್ರೈಮರಿ ಮಾರ್ಕೆಟಿನ ಫೀಚರ್ಸ್ ಏನಿದೆಯಪ್ಪ, ಯಾವುದು ಫೀಚರ್ಸ್ ಹೆಂಗೆ ನಾವು ಈಸಿಯಾಗಿ ರೆಕಾಗ್ನೈಸ್ ಮಾಡ್ಬೋದು. ಇದು ಪ್ರೈಮರಿ ಇಶ್ಯೂಸ್, ಈ ಪ್ರೈಮರಿ ಮಾರ್ಕೆಟ್ ಫ್ರೆಶ್ ಇಶ್ಯೂ, ಶೇರ್ಸ್ ಅಥವಾ ನ್ಯೂ ಇಶ್ಯೂ, ಶೇರ್ಸ್ ಅಥವಾ ಪಬ್ಲಿಕ್ ಇಶ್ಯೂ, ಶೇರ್ಸ್ ಅಂತ ರೆಕಾಗ್ನೈಸ್ ಮಾಡೋದು ಅಂದರೆ ಒಂದೇದು ದಿಸ್ ಈಸ್ ದ ಮಾರ್ಕೆಟ್ ಓನ್ಲಿ ರಿಲೇಟೆಡ್ ಟು ದಿ ನ್ಯೂ ಅಥವಾ ನ್ಯೂ ಇಶ್ಯೂಸ್ಗೆ ರಿಲೇಟೆಡ್ ಇರೋದು. ಆ ನ್ಯೂ ಇಶ್ಯೂಸ್ ಫಾರ್ ಲಾಂಗ್ ಟರ್ಮ್, ಲಾಂಗ್ ಟರ್ಮ್ ಟೈಮ್ ಇದೆ ಅಂದರೆ ಈಕ್ವಿಟಿ ಕ್ಯಾಪಿಟಲ್, ಲಾಂಗ್ ಟರ್ಮ್ ಈಕ್ವಿಟಿ ಕ್ಯಾಪಿಟಲ್ಗೆ ರಿಲೇಟೆಡ್ ಇರುವಂಥದ್ದು. ಸೊ ಈ ಒಂದು ಪ್ರೈಮರಿ ಮಾರ್ಕೆಟ್, ಹಾಗಾಗಿ ಇದನ್ನ ಫಸ್ಟ್ ಫೀಚರ್ಸ್ ಅಂತ ಕರೀತೀವಿ. ಸೆಕೆಂಡ್ ಫೀಚರ್ಸ್ ಏನಪ್ಪ, ಇದಕ್ಕೆ ಯಾವುದಕ್ಕಪ್ಪ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದರೆ ಸೆಕ್ಯೂರಿಟೀಸ್ ಅನ್ನುವಂಥದ್ದು ಇಶ್ಯೂ ಆಗೋದು ಕಂಪನಿಗಳಿಂದ ನೇರವಾಗಿ ಪಬ್ಲಿಕ್ಸ್ಗೆ ಇಶ್ಯೂ ಆಗುತ್ತೆ. ಸೊ ಸೆಕೆಂಡ್ ಈ ಪ್ರೈಮರಿ ಮಾರ್ಕೆಟಲ್ಲಿ ದ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ಡೈರೆಕ್ಟ್ಲಿ ಬೈ ದಿ ಕಂಪನೀಸ್ ಟು ದಿ ಪಬ್ಲಿಕ್ಸ್, ನೇರವಾಗಿ ಸಾರ್ವಜನಿಕರಿಗೆ ಇಶ್ಯೂ ಆಗೋದು ಇದರ ಒಂದು ಪ್ರಮುಖ ಗುಣ ಅಂತ ಕರಿತೀವಿ. ಆದರೆ ಈ ಒಂದು ಫೀಚರ್ಸನ್ನು ನಾವು ನೋಡ್ತೀವಿ. ಆ್ಯಂಡ್ ಥರ್ಡ್ ಒಂದು ಏನಪ್ಪ ಅಂತ ಹೇಳಿದ್ರೆ ಕಂಪನೀಸ್ ಆರ್ ರಿಸೀವ್ ದ ಮನಿ ಫ್ರಮ್ ದಿ ಇನ್ವೆಸ್ಟರ್ಸ್, ಇನ್ಸ್ಟೆಡ್ ಆಫ್ ದಟ್ ದೇ ಆರ್ ಇಶ್ಯೂಯಿಂಗ್ ದ ಶೇರ್ಸ್ ಟು ದಿ ಪಬ್ಲಿಕ್.
ಸೊ ಜನರಿಗೆ ಶೇರ್ಸ್ಗಳನ್ನು ಕೊಡ್ತಾರೆ, ಹಾಗಾಗಿ ಜನರಿಂದ ಅವರು ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಅಮೌಂಟ್ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆರ್ ಗಿವನ್ ದ ಸೆಕ್ಯೂರಿಟೀಸ್ ಟು ದಿ ಪಬ್ಲಿಕ್. ಸೊ ಶೇರ್ ಅಂತ ಕೊಡಬೇಕು, ಬಾಂಡ್ ಅಂತ ಕೊಡಬೇಕು, ಇಲ್ಲ ಸುಮ್ಮನೆ ಬಿಟ್ಕೊಡಿ ಅಂದರೆ ಯಾರು ಕೊಡಲ್ಲ. ಸೊ ಲೀಗಲ್ ಆಗಿರೋದ್ರಿಂದ ಯಾರು ಬೇಕಾದರೂ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡೋದಕ್ಕೆ ಈಕ್ವಲೆಂಟ್ ವ್ಯಾಲ್ಯೂ ಆಫ್ ದಟ್ ಶೇರ್ಸ್ಗಳನ್ನು ಬೈ ಮಾಡ್ತಾರೆ, ಕೊಂಡ್ಕೊಳ್ತಾರೆ ಇನ್ವೆಸ್ಟರ್ಸ್. ಆ್ಯಂಡ್ ಅನದರ್ ಒನ್ ಅಂತ ಹೇಳಿದರೆ ಇಲ್ಲಿ ಯೂಸ್ ಮಾಡುವಂಥದ್ದು ಏನಿದೆ ಪ್ರೈಮರಿ ಮಾರ್ಕೆಟು, ದಟ್ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟಿವ್ ಟು ದಿ ಪರ್ಫಾರ್ಮೆನ್ಸನ್ನು ನೋಡುತ್ತೆ. ಪರ್ಫಾರ್ಮ್ ಏನು ಮಾಡುತ್ತಪ್ಪ ಅಂತ ಹೇಳಿದರೆ ಕೆಲವೊಂದು ರಿಲೇಟೆಡ್ ಟು ದಿ ಕ್ರೂಷಿಯಲ್ ಫಂಕ್ಷನ್ಸ್ಗೆ ಕಾನ್ಸಂಟ್ರೇಟ್ ಮಾಡುತ್ತೆ. ಅದರಲ್ಲಿ ಕೂಡ ಫೆಸಿಲಿಟೇಟಿಂಗ್ ದ ಕ್ಯಾಪಿಟಲ್ ಆ್ಯಂಡ್ ಫಾರ್ಮುಲೇಷನ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫಾರ್ಮುಲೇಷನ್ ಆಫ್ ದಿ ಎಕಾನಮಿಕ್ ಗ್ರೋತ್ ಆಲ್ಸೋ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಫಾರ್ಮುಲೇಟ್ ಮಾಡೋದಲ್ಲದೆ, ಸೊ ಅವರಿಗೆ ಸೆಕ್ಯೂರಿಟೀಸನ್ನು ಫಾರ್ಮುಲೇಟ್ ಮಾಡೋದಲ್ಲದೆ, ಜೊತೆಗೆ ಕ್ಯಾಪಿಟಲ್ ಫಾರ್ಮೇಟ್ ಮಾಡೋದಲ್ಲದೆ, ಜೊತೆಗೆ ಅದು ಎಕಾನಮಿಗೂ ಕೂಡ ತನ್ನ ಒಂದು ಶೇರನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ಇದು ಒಂದು ಅನದರ್ ಫೀಚರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಫೀಚರ್ಸ್ ಏನಪ್ಪ ಅಂತ ಹೇಳಿದರೆ ನ್ಯೂ ಇಶ್ಯೂ ಮಾರ್ಕೆಟಲ್ಲಿ ಸೊ ಕಾನ್ಸಂಟ್ರೇಟ್ ಮಾಡೋದು ಏನು ಅಂದರೆ ಡಸ್ ನಾಟ್ ಇನ್ಕ್ಲೂಡ್ ದ ಸರ್ಟೈನ್ ಅದರ್ ರಿಸರ್ವ್ಸ್ ಅಂತ ಹೇಳ್ತೀವಿ. ಸರ್ಟೈನ್ ಅದರ್ ರಿಸರ್ವ್ಸ್ ಮೀನ್ಸ್ ರಿಸೋರ್ಸಸ್. ಯಾವ ರಿಸೋರ್ಸಸ್ ಅನ್ನು ರಿಸರ್ವ್ ಮಾಡಿದ್ದೀವಿ ಓಕೆ ನಾಟ್ ಬಿ ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ ಅಂತ ಹೇಳಿದ್ರೆ, ಫಾರ್ ಅನ್ ಎಕ್ಸಾಂಪಲ್ ಲಾಂಗ್ ಟರ್ಮ್ ಎಕ್ಸ್ಟರ್ನಲ್ ಫೈನಾನ್ಸ್ ಬೇಕು ಅಂತ ಹೇಳಿದ್ರೆ, ಸೊ ಲಾಂಗ್ ಟರ್ಮ್ ಎಕ್ಸ್ಟರ್ನಲ್ ಫೈನಾನ್ಸ್ ಕೆನಾಟ್ ಬಿ ಇನ್ಕ್ಲೂಡೆಡ್. ಏನದು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಎಕ್ಸ್ಟರ್ನಲ್ ಅಂತ ಹೇಳಿದ್ರೆ ಯಾವುದಕ್ಕೆ ಕರಿತೀವಿ? ಲೋನ್ ಕೊಡೋದು, ಲಾಂಗ್ ಟರ್ಮ್ ಲೋನನ್ನು ಕೊಡುವಂಥದ್ದು ಫಿನಾನ್ಷಿಯಲ್ ಮಾರ್ಕೆಟಿಂದ ಇನ್ಕ್ಲೂಡ್ ಆಗಿಲ್ಲ. ಆ್ಯಂಡ್ ಸೊ ದೀಸ್ ಆರ್ ದ ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಪ್ರೈಮರಿ ಮಾರ್ಕೆಟ್ ಫೀಚರ್ಸ್ ಅಂತ ಕರಿತೀವಿ. ನಾನು ಅನ್ಕೊಳ್ತೀನಿ ನಿಮಗೆ ಇದು ಅರ್ಥ ಆಗಿದೆ ಅಂತ. ನಾನು ಹೇಳ್ತಿರೋದು ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನಾವು ವಿ ಆರ್ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ದಿ ಟೈಪ್ಸ್ ಆಫ್ ಇಶ್ಯೂಸ್. ಎಷ್ಟು ಟೈಪ್ಸ್ ಆಫ್ ಇಶ್ಯೂಸ್ ಇದೆ ಇದೆಲ್ಲದೂ ಕೂಡ ನಾನು ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀನಿ, ಬಟ್ ಸ್ಪೀಡ್ ಆಗಿದೆ ಅನ್ನೋಕ್ಕೆ ಒನ್ಸ್ ಅಗೇನ್ ಐ ರಿಪೀಟೆಡ್ ದಟ್. ಸೊ ಫಸ್ಟ್ ಇಶ್ಯೂಸ್ 4 ಇಶ್ಯೂಸ್ ಇರೋದು ಅಲ್ಲಿ. ಫಸ್ಟ್ ಇಶ್ಯೂಸ್ ಅನ್ನು ನಾವು IPO ಅಂತ ಕರಿತೀವಿ. ಐ ಅಂದರೆ ಇಶ್ಯೂಸ್ ರಿಲೇಟಿಂಗ್ ಟು ದಟ್ ಇನಿಷಿಯಲ್ ಪಬ್ಲಿಕ್ ಆಫರ್. ಇನಿಷಿಯಲ್ ಪಬ್ಲಿಕ್ ಆಫರ್ಗೆ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು IPO ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಏನಪ್ಪ ಇಶ್ಯೂಸ್ ಅಂತ ಹೇಳಿದ್ರೆ ಇಶ್ಯೂಸ್ ರಿಲೇಟಿಂಗ್ ಟು FPO. FPO ಅಂತ ಹೇಳಿದ್ರೆ ಫಾಲೋ ಆನ್ ಪಬ್ಲಿಕ್ ಆಫರ್. ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ ಹೇಳಿದ್ರೆ, ಸೊ ನಾವು ಒಂದು ಇಶ್ಯೂ ಮಾಡಿ ಪಬ್ಲಿಕ್ ತಗೊಂಡ್ರು ಇಲ್ವೋ ವಿ ಶುಡ್ ಬಿ ಫಾಲೋ ಆನ್. ಸೊ ಅಲ್ಲಿ ಫಾಲೋ ಆನ್ ಮಾಡಬೇಕಾದ್ರೆ ಈಗ ಫಾರ್ ಅನ್ ಎಕ್ಸಾಂಪಲ್ ಒಂದು 10 crores ಇಶ್ಯೂ ಆಗಿದೆ ಅಂದರೆ 10 crores ಅಲ್ಲಿ ಸೊ 5 crores ಆಗಿದೆ, ರಿಮೈನಿಂಗ್ 5 crores ಇದೆ, ಅದನ್ನು ಫಾಲೋ ಮಾಡಿ ಮತ್ತೆ ಪಬ್ಲಿಕ್ಸ್ಗೆ ಇಶ್ಯೂ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಫಾಲೋ ಆನ್ ಇಶ್ಯೂ ರಿಲೇಟೆಡ್ ಟು ದಟ್ FPO ಅಂತ ಹೇಳ್ತೀವಿ. ಆ್ಯಂಡ್ ಥರ್ಡ್ ಒನ್ ರೈಟ್ ಇಶ್ಯೂಸ್ ಶೇರ್ಸ್ ಅಂತ ಹೇಳ್ತೀವಿ. ರೈಟ್ ಇಶ್ಯೂಸ್ ಅಂದರೆ ಯಾರಿಗೆ? ಓನ್ಲಿ ಇಟ್ ಈಸ್ ರಿಲೇಟೆಡ್ ಟು ದಿ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ಸ್ಗೆ ರಿಲೇಟೆಡ್ ಇರುವಂಥದ್ದು ಎಸ್ಪೆಷಲಿ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಶೇರ್ಸ್ಗಳನ್ನು ಇಶ್ಯೂ ಮಾಡೋದಕ್ಕೆ ರೈಟ್ ಇಶ್ಯೂ ಶೇರ್ಸ್ ಅಂತ ಕರಿತೀವಿ. ಆ್ಯಂಡ್ ಪ್ರಿಫರೆನ್ಷಿಯಲ್ ಶೇರ್ಸ್ ಇರುತ್ತೆ. ಪ್ರಿಫರೆನ್ಷಿಯಲ್ ಇಶ್ಯೂಸ್ ಅಂತ ಕರಿತೀವಿ. ಪ್ರಿಫರೆನ್ಸ್ ಅಂತ ಎಲ್ಲಿ ಬಂತು ಅದು ನಮ್ಮದೇ ಆದಂಥ ಒಂದು ಲಿಮಿಟೆಡ್ ಏರಿಯಾವನ್ನು ತೋರಿಸುತ್ತೆ. ಆದರೆ ಇಲ್ಲಿ ಪ್ರಿಫರೆನ್ಷಿಯಲ್ ಇಶ್ಯೂಸ್ ಅಂದರೆ ಸೆಲೆಕ್ಟೆಡ್ ಒಂದು ಏರಿಯಾಗಳಿಗೆ, ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ಗೆ, ಸೆಲೆಕ್ಟೆಡ್ ಕಂಪನೀಸ್ಗೆ, ಎಸ್ಪೆಷಲಿ ಲಿಸ್ಟೆಡ್ ಕಂಪನಿಗಳಿಗೆ ಪ್ರಿಫರೆನ್ಸನ್ನು ಕೊಟ್ಟು ಅವ್ರಿಗೆ ಮಾತ್ರ ಇಶ್ಯೂ ಮಾಡೋದ್ರಿಂದ ಅದನ್ನು ಪ್ರಿಫರೆನ್ಷಿಯಲ್ ಇಶ್ಯೂಸ್ ಅಂತ ಕರಿತೀವಿ. ಸೊ ದೀಸ್ 4 ಆರ್ ದಿ issues related to the primary issues ಅಂತ ನಾವು ತಗೊಳ್ತೀವಿ, ಎಸ್ಪೆಷಲಿ ಟೈಪ್ಸ್ ಆಫ್ ಪ್ರೈಮರಿ ಇಶ್ಯೂಸ್. ಆ್ಯಂಡ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ದಿ ಪ್ಲೇಯರ್ಸ್. ಏನಪ್ಪ ಅದು ಪ್ಲೇಯರ್ಸ್? ಯಾಕೆ ನಾವು ಪ್ಲೇಯರ್ಸ್ಗೆ ಇಂಪಾರ್ಟೆಂಟ್ ಕೊಡ್ತೀವಿ? ವಿತೌಟ್ ದಟ್ ಪ್ಲೇಯರ್ಸ್ ಫಿನಾನ್ಷಿಯಲ್ ಮಾರ್ಕೆಟ್ ಕ್ಯಾನ್ ನಾಟ್ ಪಾಸಿಬಲ್ ಟು ಮೂವ್ ಅಂತ ಹೇಳ್ತೀವಿ. ಆದರೆ ಪ್ರೈಮರಿ ಮಾರ್ಕೆಟಲ್ಲಿ ಪ್ಲೇಯರೇ ಇಲ್ಲ ಅಂದ್ರೆ ಯಾರಿಗೆ ಅದು ಅಷ್ಟೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡೋದು, ಅಷ್ಟೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು ಅಂದರೆ ಸೊ ಇವೆಲ್ಲವೂ ಕೂಡ ಇರಲೇಬೇಕು, ಪ್ಲೇಯರ್ಸ್ ಇರಬೇಕು. ಸೊ ಇಂಪಾರ್ಟೆಂಟ್ ಪ್ಲೇಯರ್ಸನ್ನು ನಾನು ತಗೊಳ್ತೀನಿ. ಒಂದು ಮರ್ಚೆಂಟ್ ಬ್ಯಾಂಕರ್ಸ್, ಬಿಕಾಸ್ ಮರ್ಚೆಂಟ್ ಬ್ಯಾಂಕರ್ಸ್ ಬಿಗಿನಿಂಗ್ ಇಂದ ರೆಕಾಗ್ನೈಸ್ ಆಗಿರೋದು, ದೇ ಆರ್ ದಿ ಕ್ರಿಯೇಟರ್ಸ್ ಆಫ್ ದಿ ಮಾರ್ಕೆಟ್. ಅವರನ್ನು ಮಾರ್ಕೆಟ್ ಕ್ರಿಯೇಟರ್ಸ್ ಅಂತ ಕರಿತೀವಿ.
ಹಾಗೆ ಮರ್ಚೆಂಟ್ ಬ್ಯಾಂಕರ್ಸ್ ಆಕ್ಟ್ಸ್ ಆಸ್ ಅನ್ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆಗಿ ವರ್ಕ್ ಮಾಡೋದ್ರಿಂದ ಮಾರ್ಕೆಟ್ ಕ್ರಿಯೇಟ್ ಮಾಡುವಂಥ ಎಬಿಲಿಟಿ ಅವ್ರಿಗೆ ಇರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಎಸ್ಪೆಷಲಿ ನಾವು ಕಾನ್ಸಂಟ್ರೇಟ್ ಮಾಡೋದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಮರ್ಚೆಂಟ್ ಬ್ಯಾಂಕರ್ಸಲ್ಲಿ ಮ್ಯಾನೇಜರ್ಸ್ ಬರ್ತಾರೆ, ಸೊ ಕೋ ಮ್ಯಾನೇಜರ್ಸ್ ಬರ್ತಾರೆ, ಇಶ್ಯೂ ಮ್ಯಾನೇಜರ್ಸ್ ಬರ್ತಾರೆ. ಇವರೆಲ್ಲರೂ ಕೂಡ ಕೋಆಪರೇಟ್ ಮಾಡಿ ಕೋಆರ್ಡಿನೇಟ್ ಮಾಡಿ ರೆಸ್ಪಾನ್ಸಿಬಲ್ ಆಗಿರಬೇಕು ಇಶ್ಯೂಸ್ಗೆ. ಹಾಗೆ ರೆಸ್ಪಾನ್ಸಿಬಲ್ ಆಗಿರಬೇಕು ರಿಲೇಟಿಂಗ್ ಟು ದಟ್. ಸೊ ಪ್ರೈಮರಿ ಮಾರ್ಕೆಟ್ನ ಇನ್ಸ್ಟ್ರೂಮೆಂಟ್ಸ್ಗೆ ಅಂದರೆ ಸೆಬಿ ಇಲ್ಲಿ ಏನು ಮಾಡಿರುತ್ತೆ, ಅವರಿಗೆ ಕಾನ್ಸಂಟ್ರೇಟ್ ಮಾಡಿ ಕೆಲವೊಂದು ಕ್ಯಾಟಗರಿ ವೈಸಲ್ಲಿ ಮಾಡಿರುತ್ತೆ. 1, 2, 3, 4, 5, 6 ಕ್ಯಾಟಗರಿ ವೈಸಲ್ಲಿ ಪಟ್ಟಿರ್ತಾರೆ. ಕ್ಯಾಟಗರಿ ಹೇಗೆ ಕೊಡುತ್ತೆ ಸೆಬಿ ಅಂದರೆ ಡಿಪೆಂಡ್ ಅಪಾನ್ ದಿ ಕ್ಯಾಪಿಟಲ್ ಆಫ್ ದಿ ಆರ್ಗನೈಜೇಷನ್. ಅವರ ಕ್ಯಾಪಿಟಲ್ ಎಷ್ಟಿದೆ, ಕೆಪಾಸಿಟಿ ಆಫ್ ಫೈನಾನ್ಸ್ ಎಷ್ಟಿದೆ, ಅದರ ಮೇಲೆ 1, 2, 3, 4, 5, 6 ಅಂತ ಒಂದು ಗ್ರೇಡ್ಗಳನ್ನು ಕ್ಯಾಟಗರಿ ಮೂಲಕ ಕೊಡುತ್ತೆ. ಸೆಬಿ ಕೊಟ್ಟಿರೋ ಕ್ಯಾಟಗರಿಯಲ್ಲಿ ಅವರು ಪ್ಲೇ ಮಾಡಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಪ್ಲೇಯರ್ಸ್ ಅಂದರೆ ರಿಜಿಸ್ಟ್ರಾರ್ ಟು ಇಶ್ಯೂಸ್. ರಿಜಿಸ್ಟ್ರಾರ್ ಅಂತ ಹೇಳಿದ್ರೆ ರೆಕಾಗ್ನೈಸ್ಡ್ ರಿಜಿಸ್ಟರ್ಡ್ ಅಂಡರ್ ದಿ ಸೆಬಿ. ಇವರು ಕೂಡ ಸೆಬಿಯಲ್ಲಿ ರಿಜಿಸ್ಟರ್ಡ್ ಆಗಿರ್ತಾರೆ, ರೆಕಾಗ್ನೈಸ್ಡ್ ಆಗಿರ್ತಾರೆ. ದೇ ಆರ್ ದಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಿ ಸೊ ಇಶ್ಯೂಸ್ಗೆ ರಿಲೇಟೆಡ್ ಇರೋ ಹಾಗೆ ಎಲ್ಲ ರೆಸ್ಪಾನ್ಸಿಬಲ್ ಅನ್ನು ಅಂಡರ್ಟೇಕ್ ಮಾಡಿರ್ತಾರೆ. ಅಂಡ್ ದೇ ಶುಡ್ ಬಿ ಅಂಡರ್ಟೇಕ್ ಆಲ್ ದಿ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ದಿ ನ್ಯೂ ಇಶ್ಯೂಸ್ ಆಫ್ ದಿ ಕಂಪನಿ. ಆ ನ್ಯೂ ಇಶ್ಯೂಸ್ ಆಫ್ ದಿ ಕಂಪನಿಯ ಎಲ್ಲ ಆಕ್ಟಿವಿಟಿಗಳಿಗೆ ಅವರೇ ರೆಸ್ಪಾನ್ಸಿಬಲ್ ಆಗಿ ಮಾಡ್ತಾರೆ. ಸೊ ರಿಜಿಸ್ಟ್ರಾರ್ ಅಂತ ಅದಕ್ಕೆ ಕರೆಯೋದು, ರಿಜಿಸ್ಟ್ರಾರ್ ಟು ಇಶ್ಯೂಸ್, ಟು ದಿ ಇಶ್ಯೂಸ್. ಆ್ಯಂಡ್ ಥರ್ಡ್ ಒನ್ ಏನಪ್ಪ ಅಂತ ಹೇಳಿದ್ರೆ ಕಲೆಕ್ಟಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್. ಕಲೆಕ್ಟಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್ ಇಸ್ ಅನದರ್ ಪ್ಲೇಯರ್ ಇನ್ ದಿ ಪ್ರೈಮರಿ ಮಾರ್ಕೆಟ್. ಏನಪ್ಪ ಅಂತ ಹೇಳಿದ್ರೆ ದೇ ವರ್ಕ್ ಈಸ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್ಸ್ ರಿಲೇಟಿಂಗ್ ಟು ದಟ್ ವಾಟ್ ಸಬ್ಸ್ಕ್ರಿಪ್ಷನ್ಸ್ ಆಫ್ ದಿ ಇಶ್ಯೂಸ್ ಎಷ್ಟಾಗಿದೆ, ಸಬ್ಸ್ಕ್ರೈಬ್ ಎಷ್ಟಾಗಿದೆ, ಶೇರ್ ಕ್ಯಾಪಿಟಲ್ಲು ಅದೆಲ್ಲದನ್ನು ನೋಡ್ತೀವಿ. ನೀವು ನೋಡಿದ್ದೀರಾ ಬ್ಯಾಲೆನ್ಸ್ ಶೀಟ್ ಮಾಡಿರ್ತಾರೆ. ಯಾಕಂದರೆ ಪಿ ಯು ಸಿಯಲ್ಲಿ ನೀವು ಕಂಪನಿ ಅಕೌಂಟ್ಸನ್ನು ನೋಡಿದ್ದೀರಲ್ವಾ. ಕಂಪನಿ ಅಕೌಂಟ್ಸ್ ಮಾಡಬೇಕಾದ್ರೆ ಆಥರೈಸ್ಡ್ ಕ್ಯಾಪಿಟಲ್, ಸೊ ಇಶ್ಯೂಸ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್, ಇವೆಲ್ಲ ಹೆಡ್ಡಿಂಗ್ಸ್ ಆಫ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೊ ಕ್ಯಾಪಿಟಲಲ್ಲಿ ನೋಡ್ತೀವಿ. ಕ್ಯಾಪಿಟಲ್ ಹೆಡ್ಡಲ್ಲಿ ಇಷ್ಟನ್ನು ನೋಡ್ತೀವಿ ಅಲ್ವಾ. ಆ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಎಷ್ಟು ಬಂದಿದೆ, ಕಲೆಕ್ಟ್ ಆಗಿದೆ ಅನ್ನೋದನ್ನು ನೋಡೋದಕ್ಕೆ ಸಬ್ಸ್ಕ್ರೈಬ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಅಷ್ಟೇ ದೇರ್ ವರ್ಕ್ ಈಸ್ ಟು ಆಲ್ಮೋಸ್ಟ್ ಆಲ್ ಅವರ ವರ್ಕ್ ಈಸ್ ಟು collection the informations on subscription of the issues of the company. ಆ issues of the company ಜೊತೆ ಎಷ್ಟಿದೆ ಏನು ಅನ್ನೋದನ್ನ ಕಲೆಕ್ಟ್ ಮಾಡುವಂಥ ಮಾಹಿತಿ ಕಲೆಕ್ಟ್ ಮಾಡುವಂಥ ವರ್ಕ್ ಇರೋದು. ಜೊತೆಗೆ ದೇ ಶುಡ್ ಬಿ ಕೋಆರ್ಡಿನೇಟ್ ವಿತ್ ದಿ ಕಲೆಕ್ಷನ್ ವರ್ಕ್. ಕಲೆಕ್ಷನ್ ವರ್ಕಲ್ಲಿ ಕೋಆರ್ಡಿನೇಟ್ ಮಾಡ್ತಾರೆ. ಹಾಗಾಗಿ ಇವರನ್ನ ಕಲೆಕ್ಟಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಬ್ಯಾಂಕರ್ಸ್ ಅಂತ ಕರಿತೀವಿ. ಆ್ಯಂಡ್ ಫೋರ್ತ್ ಒನ್ ಪ್ಲೇಯರ್ಸ್ ಯಾರಪ್ಪ ಅಂದರೆ ಅಂಡರ್ ರೈಟರ್ಸ್. ಅಂಡರ್ ರೈಟರ್ಸ್ ಅಂಡ್ ಬ್ರೋಕರ್ಸ್. ಅಂಡರ್ ರೈಟರ್ಸ್ ಅಂದರೆ ಯಾರು? ಸೊ ಬ್ರೋಕರ್ಸ್ ಅಂದರೆ ಯಾರು? ಅಂಡರ್ ರೈಟರು ಬ್ರೋಕರು ಇಬ್ಬರೂ ಕೂಡ ದೇ ಆರ್ ರಿಜಿಸ್ಟರ್ಡ್ ಅಂಡರ್ ದಿ ಸೆಬಿ. ಸೆಬಿ ಪರ್ಮಿಷನ್ ತಗೊಂಡೆ ಅಂಡರ್ ರೈಟರು ಮತ್ತು ಬ್ರೋಕರು ಇಲ್ಲಿ ಎಂಟ್ರಿ ಆಗೋ ಅಂಥದ್ದು. ಸೊ ಇವರಿಬ್ಬರು ಎಂಟ್ರಿ ಆಗ್ತಾರೆ ಅಂತ ಹೇಳಿದ್ರೆ ಪರ್ಮಿಷನ್ ಇದೆ ಇವರಿಗೆ. ಸೊ ಹಾಗೆ ಇವರು ಬ್ರೋಕರ್ಸ್ ಅನ್ನುವಂಥವರು ತನ್ನದೇ ಆದಂಥ ಒಂದು ನೆಟ್ವರ್ಕ್ ಅನ್ನು ಹೊಂದಿರ್ತಾರೆ. ಸೊ ಬಿಗ್ ನೆಟ್ವರ್ಕ್ ಅನ್ನು ಹೊಂದಿರ್ತಾರೆ ಅಂದರೆ ಲಾರ್ಜ್ ನೆಟ್ವರ್ಕ್ ವಿತ್ ದಿ ಲಾರ್ಜ್ ನೆಟ್ವರ್ಕ್ ಅಲಾಂಗ್ ವಿತ್ ದಿ ಸ್ಟಾಕ್ ಎಕ್ಸ್ಚೇಂಜರ್ಸ್. ಆಲ್ ದಿ ಸ್ಟಾಕ್ ಎಕ್ಸ್ಚೇಂಜಸ್ ಜೊತೆ ಇವರು ಒಂದು ಸೊ ಬಿಗ್ ನೆಟ್ವರ್ಕ್ ಅನ್ನು ಲಾರ್ಜ್ ನೆಟ್ವರ್ಕ್ ಅನ್ನು ಹೊಂದಿರ್ತಾರೆ. ಈ ಲಾರ್ಜ್ ನೆಟ್ವರ್ಕ್ ಇರೋದ್ರಿಂದ ಸೊ ಇವರು ಮಾರ್ಕೆಟ್ ಇಶ್ಯೂಸ್ನಲ್ಲಿ ಸೊ ಪ್ರಾಪರ್ ಆಗಿ ಇನ್ವಾಲ್ವ್ ಆಗಿ ವರ್ಕ್ ಅನ್ನು ಮಾಡ್ತಾರೆ. And another one we should be concentrated relating to that they can have the right to send their own circular to the investors. ಅವರದ್ದೇ ಆದಂಥ ಓನ್ ಸರ್ಕ್ಯುಲರ್ ಅನ್ನು ಕೂಡ ಕಳಿಸುವಂಥ ರೈಟ್ಸ್ ಈ ಬ್ರೋಕರ್ಸ್ಗೆ ಇದೆ. ಸೊ ಈ ಒಂದು ಅಂಡರ್ ರೈಟರ್ಸ್ಗೆ ಇದೆ. ಹಾಗಿದ್ರೆ ಅಪ್ಲಿಕೇಶನ್ಸ್ಗಳನ್ನು ಇಶ್ಯೂ ಮಾಡೋದಾಗಲಿ, ಮನಿ ಆಫ್ ಅಪ್ಲಿಕೇಶನ್ಸನ್ನು ಕಲೆಕ್ಟ್ ಮಾಡೋದಾಗಲಿ, ಕ್ಲೈಂಟ್ಸ್ಗಳಿಗೆ ಮಾಹಿತಿ ಕೊಡೋದಾಗಲಿ, ಕ್ಲೈಂಟ್ಸ್ಗಳಿಗೆ ಸರ್ಕ್ಯುಲೇಷನ್ಸನ್ನು ಕಳಿಸೋದಾಗಲಿ, ಸೂಚನೆಗಳನ್ನು ಕಳಿಸೋದಾಗಲಿ, ಎಲ್ಲ ಮಾಹಿತಿಗಳನ್ನು ಓನ್ ಆಗಿ
ಕೊಡುವಂಥ ಪರ್ಮಿಷನನ್ನು ಇವರು ತಗೊಂಡಿದ್ದಾರೆ, ರೈಟ್ಸನ್ನು ಸೆಬಿ ಇವರಿಗೆ ಕೊಟ್ಟಿದೆ. ಸೊ ಹಾಗಾಗಿ ದೀಸ್ 4 ಆರ್ ದಿ ಇಂಪಾರ್ಟೆಂಟ್ ಪ್ಲೇಯರ್ಸ್ ಇನ್ ದಿ ಕ್ಯಾಪಿಟಲ್ ಮಾರ್ಕೆಟ್. ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್. ನಾನು ಇವತ್ತು ನಿಮಗೆ ನಿಧಾನಕ್ಕೆ ಕನ್ನಡದಲ್ಲೇ ಹೇಳ್ಕೊಳ್ತಾ ಇಂಗ್ಲೀಷನ್ನು ಕೂಡ ಮಾಡಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಫ್ ದೇರ್ ಇಸ್ ಎನಿ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ಳಿ ನನ್ನ ಜೊತೆ. ನಾನು ಕಾಲೇಜಲ್ಲಿ ಅವೈಲೇಬಲ್ ಇರ್ತೀನಿ, ನೀವು ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು, ನನ್ನ ನಂಬರ್ ತಗೊಂಡು ಅಥವಾ ಕಾಮೆಂಟ್ಸನ್ನು ಮಾಡ್ಬೋದು. ನಾನು ನಿಮಗೆ ಕನ್ವಿನ್ಸ್ ಮಾಡೋದು ಒಂದೇ ನನ್ನ ಉದ್ದೇಶ ಆಗಿರುತ್ತೆ. ನನಗೂ ಕೂಡ ಸೆಲ್ಫಿಶ್ನೆಸ್ ಇದೆ. ನನ್ನ ಸಬ್ಜೆಕ್ಟಲ್ಲಿ ನೀವೆಲ್ಲರೂ ಕೂಡ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬೇಕು, ಮ್ಯಾಕ್ಸಿಮಮ್ ಕಲಿಬೇಕು, ಮ್ಯಾಕ್ಸಿಮಮ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಆ್ಯಕ್ಟಿವ್ ಲಿಸನಿಂಗ್ ಅನ್ನೋದು ಇಲ್ಲಿ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಆ್ಯಕ್ಟಿವ್ ಲರ್ನಿಂಗ್ ಕೂಡ ನಿಮ್ಮ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಐ ಹೋಪ್ ವಿ ವಿಲ್ ಬಿ ಡಿಸ್ಕಸ್ ದ ಫರ್ದರ್ ಕಾನ್ಸೆಪ್ಟ್ ರಿಲೇಟೆಡ್ ಟು ದಿ ಪ್ರೈಮರಿ ಮಾರ್ಕೆಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಲ್ಲೇ ತನಕ ನಿಮಗೆಲ್ಲ ಇದು ಇವತ್ತು ಮಾಡಿರೋ ಕ್ಲಾಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್